ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ವಿಚಾರ ಮಾಡ್ತಿದ್ವಿ. ಮಹಾಭಾರತದಲ್ಲಿ ಆದಿಪರ್ವದಲ್ಲಿ ನಾವು ವಿಚಾರ ಮಾಡ್ತಿದ್ವಿ. ಈಗ ಹೆಚ್ಚು ಕಡಿಮೆ 27ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡ್ತಾಯಿದ್ವಿ. ಅಧ್ಯಾಯದಲ್ಲಿ ಇದರಲ್ಲಿ ವನಿತೆ ಮತ್ತು ಕದ್ರು ಇವ್ರ ಸ್ಟೋರಿ ಕೇಳ್ತಾ ಇದ್ವಿ. ಇಬ್ಬರು ಅಕ್ಕ ತಂಗಿರಾಗಿರ್ತಾರೆ, ಕಶ್ಯಪನ ಹೆಂಡತಿಗಳಾಗಿರ್ತಾರೆ. ಬೆಟ್ಟಿಂಗು ಸಮುದ್ರ ಮಂಥನ ನಡೀತಾ ಇರೋವಾಗ ಅಲ್ಲಿ ಉಚ್ಚೈಶ್ರವಸ ಅಂತ ಒಂದು ಬಿಳಿ ಕುದುರೆ ಬಂದಾಗ, ಬಿಳಿ ಕುದುರೆ ಬಾಲ ವೈಟಿಗಿದೆ ಅಂತ ವನಿತೆ, ಇಲ್ಲ ಕಪ್ಪಗಿದೆ ಅಂತ ಕದ್ರು. ಬೆಟ್ಟಿಂಗ್ ಕಟ್ಕೊಂಡು ಸರಿ ಮತ್ತೆ ಹತ್ರ ಹೋಗಿ ನೋಡೋಣ ಅಂದ್ಬಿಟ್ಟು ಯಾರು ಸೋತೋಗ್ತಾರೋ ಅವರು ದಾಸಿ ಆಗಬೇಕು ಅಂತ ಬೆಟ್ಟಿಂಗ್ ಇರುತ್ತೆ. ಸರಿ ಅಂತ ಕದ್ರಿಗೆ ಗೊತ್ತು ಅದು ಬಿಳಿಗೆ ಇದೆ ಅಂದ್ಬಿಟ್ಟು. ಕದ್ರು ಮಕ್ಕಳು ಹಾವುಗಳು, ಸರ್ಪಗಳು, ಸಾವಿರಾರು ಸರ್ಪಗಳಿರ್ತವೆ. ಆ ಹಾವುಗಳನ್ನು ಮಕ್ಕಳನ್ನು ನೀವು ಹೋಗಿ ಬಾಲನ್ನು ಸುತ್ಕೊಂಬಿಡಿ, ಕಪ್ಪು ಕಾಣಿಸುತ್ತೆ ಅಂತ ಕೇಳ್ತಾಳೆ. ಅವರು ಮತ್ತು ಧರ್ಮ ಕಶ್ಯಪನ ಮಕ್ಕಳಲ್ಲ, ಹಂಗೆ ಮಾಡೋಕ್ಕಾಗುತ್ತೆ, ತಪ್ಪಲ್ಲ, ಅದು ಅಧರ್ಮ, ಹಿಂಗೆ ನಾವು ಮಾಡಲ್ಲ ಅಂದಿದ್ದಕ್ಕೆ ಶಾಪ ಇಟ್ಬಿಡ್ತಾಳೆ. ನೀವು ಆ ಕೆಲಸ ಮಾಡಲ್ಲ ಅಂದ್ರಾಗನ ನೀವು ಹೋಗಿ ನೀವು ಭವಿಷ್ಯತ್ತಿನಲ್ಲಿ ಜನ್ಮೇಜಯ ಯಜ್ಞ ಮಾಡ್ತಾನೆ, ಸರ್ಪಯಜ್ಞ, ಆ ಸರ್ಪಯಜ್ಞದಲ್ಲಿ ಹೋಗಿ ನೀವೆಲ್ಲ ಸುತ್ತು ನಾಶ ಆಗಿಬಿಡಿ ಅಂತ ಶಾಪ ಇಟ್ಬಿಡ್ತಾಳೆ. ಮತ್ತು ಅವರು ಎರಡು ವಿಷಯದಲ್ಲಿ ಅಯ್ಯೋ, ಮತ್ತು ತಾಯಿ ದಾಸಿ ಆಗಿಬಿಡ್ತಲ್ಲ ಅಂತ ಸ್ವಲ್ಪ ಪ್ರೀತಿನೂ ಇರುತ್ತೆ, ಮತ್ತು ಅವ್ರ ತಾಯಿ ಕೋಪಕ್ಕೂ ಹೆದರ್ತಾರೆ ಮಕ್ಕಳು. ಈಗಲೇ ನಮ್ಮ ಮಾತು ಕೇಳಿಲ್ಲ ಅಂದೇ ಶಾಪ ಇಟ್ಬಿಟ್ಟವಳೆ, ಇನ್ನು ನಾವು ಹೋಗಿ ಆ ಕೆಲಸ ಮಾಡಲಿ ಅಂದರೆ ಭಸ್ಮ ಮಾಡಿಬಿಡ್ತಾರೆ ಅಂದ್ಬಿಟ್ಟಿದ್ದನು. ಹೋಗ್ಬಿಟ್ಟು ಆ ಕುದುರೆ ಬಾಲಾಗಿ ಕಚ್ಕೊಂಡ್ಬಿಡ್ತಾರೆ. ಅದು ದೂರದಿಂದ ನೋಡಿದ್ರೆ ಕಪ್ಪು ಕಾಣಿಸುತ್ತೆ. ಆವಾಗ ವನಿತೆ ನಾನು ಸೋತೋಗ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟು ಕದ್ರಿಗೆ ದಾಸಿ ಆಗಿಬಿಟ್ಟಿರ್ತಾಳೆ. ದಾಸಿ ಆಗಿಬಿಟ್ಟ ಮೇಲೆ ಈಗ ದಾಸಿ ಅಂದ್ರೆಗೇನ ಪಕ್ಷಿ ಸ್ವರೂಪ ಇದ್ದಂಗೆ ವನಿತೆ. ಆ ವನಿತೆ ಮೇಲೆ ಕದ್ರು ಕೂತ್ಕೊಂಡು ಹೋಗೋದು. ಅವ್ರ ಮಗ ವನಿತೆ ಮಗ ಇನ್ನು ಗರುಡ ಹುಟ್ಟಿರ್ತಾನೆ. ವನಿತೆಗೆ 2 ಜನ ಮಕ್ಕಳು, ಅರುಣ ಮತ್ತು ಗರುಡ. ಅರುಣ ಅಂದರೆ ಸೂರ್ಯ ಹುಟ್ಟಕ್ಕೆ ಮುಂಚೆ ಎಲ್ಲೋ ಕಲರಾಗಿ ಬರ್ತಾನಲ್ಲ, ಆರೆಂಜ್ ಕಲರೇ, ಅರುಣ ಅಂತಾರೆ. ರಥಸಾರಥಿ, ಸೂರ್ಯನಿಗೆ ರಥಸಾರಥಿ ಆಗಿರ್ತಾನೆ. ಅಂಗವಿಕಲಾಂಗ, ಹ್ಯಾಂಡಿಕ್ಯಾಪ್ಟ್ ಆಗಿರ್ತಾನೆ. ಬೇಗ ಮೊಟ್ಟೆ ಹೊಡೆದ್ಬಿಟ್ಟಿರ್ತಾಳೆ ವನಿತೆ ಆ ಥರದಿಂದ. ಮತ್ತು 2ನೇ ಮಗ ಬಂದ್ಬಿಟ್ಟು ಗರುಡ ಸರಿ ಅಂತ ಗರುಡ ಸಪ್ರೇಟಾಗಿ ಮೊಟ್ಟೆ ಬಿಟ್ಟು ಬಂದರೆ ತಾನಾಗಿ ಮೊಟ್ಟೆಯಿಂದ ಹೊರಗಡೆ ಬಂದು ತಾಯಿ ಹತ್ರ ಬರ್ತಾನೆ. ಗೊತ್ತಿರೋದಿಲ್ಲ ಏನಿದೆಲ್ಲ ಸ್ಟೋರಿ, ಯಾಕೆ ನಮ್ಮ ತಾಯಿ ದಾಸಿ ಆಗಿಬಿಟ್ಟಿತ್ತು, ತಾಯಿ ಏನೆಲ್ಲ ಮಾಡ್ತಾ ಇರ್ತಾರೆ. ಇನ್ನು ತಾಯಿನೇ ದಾಸಿ ಆಗಿದೆ ಅಂದರೆ ಗರುಡ ಕೂಡ ಅವರು ಸರ್ಪಗಳು ಅವ್ರು ಹೇಳೋ ಮಾತು ಕೇಳ್ಕೊಂಡು ದಾಸಿ ಕೆಲಸನೇ ಮಾಡ್ತಾ ಇರ್ತಾನೆ. ಆ ಎಲ್ಲ ಸರ್ಪಗಳನ್ನು ಗರುಡ ಸಿಕ್ಕಾಪಟ್ಟೆ ಬಲಶಾಲಿ, ಮೇಲೆ ಕೂಡಿಸ್ಕೊಂಡು ಹೋಗ್ತಾ ಇರ್ತಾನೆ. ವನಿತೆ ಕದ್ರು ಬಸ್ಸು ವನಿತೆ, ಈ ಸರ್ಪಗಳ ಬಸ್ಸು ಗರುಡ. ಹಾಗೆ ಕೂತ್ಕೊಂಡೆಲ್ಲ ವಿಹಾರ ಮಾಡ್ತಾಯಿರ್ತಾರೆ. ವಿಹಾರ ಮಾಡ್ತಾಯಿದ್ರೆ ಇನ್ನು ಒಂದು ಸತಿ ಆ ಗರುಡ ಮೇಲೆಗೆ ಹಾರ್ತಾ ಸೂರ್ಯನ ಹತ್ರಕ್ಕೆ ಹೋಗೋಣ. ಒಂದು ಸತಿ ಸೂರ್ಯದೇವನಿಗೆ ಕೋಪ ಬಂದುಬಿಟ್ಟಿರುತ್ತೆ. ಕೋಪ ಬಂದುಬಿಟ್ಟು, ಯಾಕಂದರೆ ಅಮೃತ ಹಂಚುವಾಗ ರಾಹು ದೇವತಾ ರೂಪದಲ್ಲಿ ಬಂದುಬಿಟ್ಟು ಕಳ್ಳನಾಗಿ ಅಮೃತ ಕುಡಿಯೋಕ್ಕೆ ಬಂದಿರ್ತಾನೆ. ಅದಕ್ಕೆ ಅವನನ್ನು ಸೂರ್ಯಚಂದ್ರ ವಿಷ್ಣುವಿಗೆ ಇಲ್ಲ ನೋಡಿ ಇವನು ದೇವತಾ ಅಲ್ಲ, ಇವನು ರಾಕ್ಷಸ ಆಗಿದ್ದಾನೆ ಅಂತ ತೋರಿಸ್ಕೊಟ್ಬಿಟ್ಟಿರ್ತಾರೆ. ಅದಕ್ಕೆ ವಿಷ್ಣು ಪರಮಾತ್ಮ ಮೋಹಿನಿ ರೂಪದಲ್ಲಿ ಸುದರ್ಶನ ಚಕ್ರದಿಂದ ತಲೆ ಕತ್ತರಿಸ್ಬಿಟ್ಟಿರ್ತಾನೆ. ಕತ್ತರಿಸ್ಬಿಟ್ಟಿದ್ರಾಗನ ಅಮೃತ ಆಲ್ರೆಡಿ ಹೊರಗಡೆ ಹೊಟ್ಟೋಗಿರುತ್ತಲ್ಲ, ಅದಕ್ಕೆ ರಾಹು ಸಾಯೋದಿಲ್ಲ. ತಲೆ ಭಾಗ ರಾಹು ಆಯಿತು, ಬಾಡಿ ಎಲ್ಲ ಕೇತು ಆಗೋಯಿತು. ಅದಕ್ಕೆ ಅವರು ಸೂರ್ಯಚಂದ್ರ ನಮ್ಮನ್ನು ಇಟ್ಕೊಟ್ಬಿಟ್ರಲ್ಲ ಅಂದ್ಬಿಟ್ಟಿದ್ದನ್ನು ಸೇಡ್ ತಗೊಂಡು ಇಷ್ಟ ಬಂದಂಗೆಲ್ಲ ಹೋಗಿ ನುಂಗುಬಿಟ್ಟು ಸಿಕ್ಕಾಪಟ್ಟಿ ಬಲಹೀನ ಮಾಡಿಬಿಡ್ತಾ ಇರ್ತಾರೆ ಸೂರ್ಯನ. ಅದಕ್ಕೆ ಸೂರ್ಯನಿಗೆ ಕೋಪ ಬರುತ್ತೆ. ಈ ದೇವತೆಗಳು ನೋಡು, ದೇವತೆಗಳ ಸಲುವಾಗಿ ನಾನು ಆವತ್ತು ಸಾಕ್ಷಿ ಹೇಳಿ ನಾನು ಸಂಕಟದಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ. ಈಗ ಇವರು ರಾಹು ಕೇತುಗಳು ಬಂದು ಇಷ್ಟ ಬಂದಂಗೆಲ್ಲ ನನಗೆ ಹಿಂಸೆ ಮಾಡ್ತಾವ್ರೆ. ದೇವತೆಗಳು ಮಾತ್ರ ಅವ್ರು ಎಂಜಾಯ್ ಮಾಡ್ಕೊತಿದ್ದಾರೆ, ನಮ್ಮ ಬಗ್ಗೆ ತಲೆ ಕೆಡಿಸ್ಕೊತಲ್ಲ ಅಂದ್ಬಿಟ್ಟಿದ್ದನು. ಕೋಪ ತಗೊಂಡು ಇಡೀ ಎಲ್ಲ 3 ಲೋಕಗಳನ್ನು ಸುಟ್ಟುಬಿಡ್ತೀನಿ ಅಂದ್ಬಿಟ್ಟಿದ್ದನು. ವಿಪರೀತವಾಗಿ ಹೀಟನ್ನು ಉತ್ಪತ್ತಿ ಮಾಡ್ತಾನೆ.
ಆ ಸಮಯದಲ್ಲಿ ಗರುಡ ತಲೆ ಮೇಲ್ಗಡೆ ಹಾವುಗಳನ್ನ ತಗೊಂಡು ಹೋಗ್ತಾ ಇರ್ತಾನೆ. ಆವಾಗ ಈ ಹಾವುಗಳೆಲ್ಲ ಕಣ್ಣು ತಿರುಗಿ ಆ ಹೀಟಿಗೆ ಕಣ್ಣು ತಿರುಗಿ ಅಲ್ಲೇ ಸ್ಪೃಹೆ ತಪ್ಪಿ ಬಿದ್ದೋಗ್ತಾ ಇರ್ತವೆ. ಆವಾಗ ಕದ್ರು ಇಂದ್ರನ ಸ್ತುತಿ ಮಾಡಿಬಿಟ್ಟು ಮಳೆ ಬರೆಸ್ತಾಳೆ. ಮಳೆ ಬರೆಸ್ದಾಗ ಮತ್ತೆ ಹಾವುಗಳೆಲ್ಲ ಬದುಕೊಂಡ್ಬಿಡ್ತವೆ. ಮತ್ತು ಆ ಥರ ಇನ್ನೂ ವಿಹಾರ ಮಾಡ್ತಾ ಇರ್ತಾರೆ. ಎರಡು ವೆಹಿಕಲ್ಸ್ ಇದ್ದಾವೆ ಅವ್ರಿಗೆ. ಒಂದು ವನಿತೆಯನ್ನೇ ವೆಹಿಕಲ್ ಥರ ಯೂಸ್ ಮಾಡ್ತಾಯಿದ್ದಾರೆ ಕದ್ರು. ಅವ್ರ ಮಕ್ಕಳು ಕದ್ರು ಮಕ್ಕಳು ಹಾವುಗಳೆಲ್ಲ ಗರುಡನನ್ನು ವೆಹಿಕಲ್ ಥರ ಯೂಸ್ ಮಾಡ್ತಾವ್ರೆ. ಇಷ್ಟ ಬಂದ ಜಾಗಕ್ಕೆಲ್ಲ ಪಿಕ್ನಿಕ್ ಹೋದಂಗೆ ಹೋಗ್ತಾ ಇದ್ದಾರೆ. ಒಂದು ಸತಿ ಹಂಗೆ ಹೋಗ್ತಾ ಹೋಗ್ತಾ ರಮಣೀಯಕ ದ್ವೀಪ ಅಂತ ಒಂದು ದ್ವೀಪದ ಹತ್ರ ಹೋಗ್ತಾರೆ. ಅಲ್ಲಿ ಗರುಡನಿಗೆ ಸ್ವಲ್ಪ ಹರ್ಟ್ ಆಗಿಬಿಡುತ್ತೆ. ಸ್ವಾಭಾವಿಕವಾಗಿ ಯಾರಿಗೇ ಆಗಲಿ ಒಬ್ಬರು ಕಂಟ್ರೋಲಲ್ಲಿ ಇರಬೇಕಂದ್ರೆ ಇಷ್ಟ ಆಗೋದಿಲ್ಲ, ಒಬ್ಬರು ಅಧೀನದಲ್ಲಿ ಇರಬೇಕಂದ್ರೆ ಇಷ್ಟ ಆಗೋದಿಲ್ಲ. ಪಕ್ಷಿಗಳಲ್ಲಿ ಕೂಡ ತೋರಿಸ್ತಾ ಇದ್ದಾರೆ, ಒಬ್ಬರು ಕಂಟ್ರೋಲಲ್ಲಿ ಇರೋದು ಇಷ್ಟ ಆಗೋದಿಲ್ಲ ಅಂದ್ಬಿಟ್ಟು. ಸರಿ ಅಂತ ಫಸ್ಟು ಗರುಡ ರಮಣೀಯಕ ದ್ವೀಪದಲ್ಲಿ ಹೋಗ್ತಾ ಇರ್ತಾರೆ. ಈ ದ್ವೀಪ ಏನಂದರೆ ಇದು ಉಪ್ಪು ನೀರಿರೋ ಅಂಥ ಸಮುದ್ರದ ಮಧ್ಯದಲ್ಲಿರುತ್ತೆ. ಸಮುದ್ರ ಅಂದರೆ ಈಗ ನಮಗೆ ಪೃಥ್ವಿ ಲೋಕದಲ್ಲಿ ಕಾಣಿಸ್ತಾ ಇರೋ ಸಮುದ್ರನೇ ಅಲ್ಲ. ಎಷ್ಟೋ ಸೂರ್ಯಮಂಡಲಗಳು, ಎಷ್ಟೋ ಚಂದ್ರಮಂಡಲಗಳಿದ್ದಾವೆ. ಮಿಲ್ಕಿ ವೇ ಗ್ಯಾಲಾಕ್ಸಿನಲ್ಲೇ ಎಷ್ಟೋ ಇದ್ದಾವೆ. ಶಾಸ್ತ್ರದಲ್ಲಿ ದೊಡ್ಡ ಸಮುದ್ರದ ಬಗ್ಗೆ ಮಾತಾಡಿದಾಗೆಲ್ಲ ಈ ಭೂಲೋಕದಲ್ಲಿರೋ ಸಮುದ್ರದ ಬಗ್ಗೆ ಅಲ್ಲ, ಇನ್ನೂ ದೊಡ್ಡ ದೊಡ್ಡ ಬೇರೆ ಸಮುದ್ರಗಳಿದ್ದಾವೆ. ಅವೆಲ್ಲ ನೋಡ್ಕೊಂಬಂದು ಈಗ ಭೂಲೋಕದಲ್ಲಿರೋ ಸಮುದ್ರದ ಮಧ್ಯದಲ್ಲಿರೋ ದ್ವೀಪದಲ್ಲಿ ಒಂದು ಈ ರಮಣೀಯಕ ದ್ವೀಪ ಅನ್ನೋ ಒಂದು ದ್ವೀಪಕ್ಕೆ ಬರ್ತಾರೆ. ಸಮುದ್ರ ನೀರೇನೋ ಉಪ್ಪುಪ್ಪಾಗಿರುತ್ತೆ. ಮಿಕ್ಕಿದ ಸಮುದ್ರಕ್ಕೆಲ್ಲ ಒಂದು ಕ್ಷೀರ ಹಾಲಿನ ಸಮುದ್ರ ಇರುತ್ತೆ, ಸ್ವೀಟ್ ನೀರು ಸಮುದ್ರ ಇರುತ್ತೆ, ಎಲ್ಲ ವಿಚಿತ್ರವಾದ ಸಮುದ್ರಗಳಿರುತ್ತೆ. ಮತ್ತು ಈಗ ಆ ದ್ವೀಪಕ್ಕೆ ಬರ್ತಾರೆ. ದ್ವೀಪದಲ್ಲಿ ತುಂಬ ಒಳ್ಳೆ ಕುಡಿಯೋ ಸಿಹಿ ನೀರಿರುತ್ತೆ. ಮರಗಳು, ಗಿಡಗಳು ಎಲ್ಲ ವಿಚಿತ್ರವಾದ ಸ್ವಲ್ಪ ಅದರ ಬಗ್ಗೆ ವರ್ಣನೆ ಮಾಡ್ತಾರೆ. ಈ ಅದನ್ನು ಓದ್ಬಿಡ್ತೀನಿ. ಈ ವನದ ಕಾಂತಿಯು ಮನಸ್ಸಿನ ಹರ್ಷವನ್ನು ಹೆಚ್ಚಿಸುವುದಾಗಿತ್ತು. ಗಂಧರ್ವಾಪ್ಸರೆಯರಿಗೂ ಆ ವನವು ಬಹುಪ್ರಿಯವಾಗಿತ್ತು. ಪಾಣಮತ್ತವಾದ ದುಂಬಿಗಳಿಂದ ಆ ಅರಣ್ಯವು ಅಮೃತವಾಗಿದ್ದಿತು. ಆ ವನದ ಆಕೃತಿಯು ಮನೋಜ್ಞವಾಗಿಯೂ ಪ್ರೇಕ್ಷಣೀಯವಾಗಿಯೂ ಇದ್ದಿತು. ರಮಣೀಯಕ ದ್ವೀಪದಲ್ಲಿದ್ದ ವನವು ರಮಣೀಯವಾಗಿಯೂ ಮಂಗಳಕರವಾಗಿಯೂ ಪವಿತ್ರವಾಗಿಯೂ ಮನೋಹರವಾದ ಎಲ್ಲ ಉತ್ತಮ ವಸ್ತುಗಳಿಂದ ಪರಿಪೂರ್ಣವಾಗಿಯೂ ಇದ್ದಿತು. ನಾನಾ ವಿಧವಾದ ಪಕ್ಷಿಗಳು ಧ್ವನಿಗಳಿಂದ ಕೂಡಿಯೂ ರಮ್ಯವಾಗಿಯೂ ಮತ್ತು ಕಾದ್ರವೇಯರಿಗೆ ಅಂದರೆ ಕದ್ರು ಮತ್ತು ವನಿತೆಯರಿಗೆ ಸೇರಿಸಿಬಿಟ್ಟು ಸಮಾಸ ಮಾಡಿದ್ದಾರೆ. ಕಾದ್ರವೇಯರಿಗೆ ಹರ್ಷದಾಯಕವಾಗಿ ಇದ್ದಿತು. ಅಂತಹ ಶೋಭಾಯಮಾನವಾದ ವನಕ್ಕೆ ಆಗಮಿಸಿದ ಸರ್ಪಗಳು ಯಥೇಚ್ಛವಾಗಿ ವಿಹರಿಸಿದವು. ಸ್ವಲ್ಪ ಕಾಲ ಕಳೆದ ನಂತರ ಮಹಾವೀರ್ಯನಾದ ಪಕ್ಷಿರಾಜನಾದ ಸುಪರ್ಣ ಅಂದರೆ ಗರುಡ, ಅವನಿಗಿನ್ನೂ ಗರುಡ ಅನ್ನೋ ಹೆಸರಿನ್ನೂ ಬಂದಿಲ್ಲ, ಮುಂದೆ ಋಷಿಗಳಿಡ್ತಾರೆ ಹೆಸರು. ಸುಪರ್ಣನಿಗೆ ಸರ್ಪಗಳು ಹೇಳಿದವು. ಸರ್ಪಗಳು ಬಾಸ್ ಥರ ಆಗಿಬಿಟ್ಟಿದ್ದಾವಲ್ಲ, ಈಗ ಆರ್ಡ್ರ್ ಮಾಡ್ತವೆ. ಇಲ್ಲೇ ಪಾಪ ಈಗೋ ಹರ್ಟ್ ಆಗಿಬಿಡುತ್ತೆ ಗರುಡನಿಗೆ. ನೀನು ಬಹಳ ಎತ್ತರದಲ್ಲಿ ಹಾರುವೆಯಾದ್ದರಿಂದ ಇದಕ್ಕಿಂತಲೂ ಸುಂದರವಾದ ಪ್ರದೇಶಗಳು ಎಲ್ಲಿವೆ ಎಂಬ ಅರಿವು ನಿನಗೆ ಇರುವುದು. ಇಲ್ಲಿ ನಾವಿನ್ನು ಹೆಚ್ಚು ಕಾಲ ನಿಲ್ಲಲಾರೆವು. ನಮ್ಮನ್ನು ಸುರಮ್ಯವಾದ ಸ್ವಚ್ಛವಾದ ನೀರಿನಿಂದ ಕೂಡಿರುವ ಬೇರೆ ದ್ವೀಪಗಳಿಗೆ ಕೂಡಲೇ ಎತ್ತುಕೊಂಡು ಹೋಗು ಅಂತ ಆರ್ಡ್ರ್ ಮಾಡಿಬಿಡ್ತಾರೆ. ಆರ್ಡ್ರ್ ಮಾಡಿಬಿಟ್ರೆ ಗರುಡನಿಗೆ ಏನು ಹೇಳಬೇಕೆಂಬುದೇ ತೋಚಲಿಲ್ಲ. ಅಲ್ಲಿರುವ ಸರ್ಪಗಳು ಸಮೂಹವನ್ನು ಒಂದೇ ಸಲ ಹೊಡೆದಪ್ಪಲಿಸುವ ಶಕ್ತಿ ಗರುಡನಿಗಿತ್ತು. ಸಿಕ್ಕಾಪಟ್ಟೆ ಶಕ್ತಿವಂತನಾಗಿರ್ತಾನೆ. ಆ ಶಕ್ತಿ ಬಗ್ಗೆ ಅವೆಲ್ಲ ವರ್ಣನೆ ಕೊಡ್ತಾರೆ. ಹಿರಣ್ಯಗರ್ಭ ಸೃಷ್ಟಿಕರ್ತ ಆದ ಪರಮಾತ್ಮ ಬಿಟ್ಟರೆ ಅಷ್ಟೊಂದು ಶಕ್ತಿಶಾಲಿಯಾಗಿ ಯಾರ್ದು ಜನ್ಮ ಆಗಿರೋದಿಲ್ಲ. ಅಷ್ಟೊಂದೆಲ್ಲ ಸಾಮರ್ಥ್ಯದಿಂದ ಗರುಡ ಜನ್ಮ ತಗೊಂಡಿರ್ತಾನೆ. ಹೀಗಿದ್ದರೂ ಅವುಗಳ ಮಹಾ ಪರಾಕ್ರಮಿಯಾದ ಗರುಡನಿಗೆ ಆಜ್ಞೆ ಮಾಡುತ್ತಿವೆ. ಗರುಡನು ಸರ್ಪಗಳ ಆಜ್ಞೆಗೆ ಉತ್ತರವಾಗಿ ಏನೂ ಹೇಳೋದಿಲ್ಲ, ತಾಯಿ ಹತ್ರ ಹೋಗ್ಬಿಡ್ತಾನೆ. ಯಾಕೆ ನಮಗೆ ಈ ಗುಲಾಮ್ಗಿರಿ ಮಾಡಬೇಕಾದ ಸಮಸ್ಯೆ ಏನಕ್ಕೆ ಬಂತು ಅಂತ ಕೇಳೋದಕ್ಕೆ. ಸರ್ಪಗಳ ಮಾತನ್ನು ನಾನೇಕಮ್ಮ ಕೇಳಬೇಕು ಅಂತ ಕೇಳ್ತಾನೆ. ಬರುತ್ತಲ್ಲ ಎಲ್ರಿಗೂ, ನಾನೇ ಕೇಳಬೇಕು ಅವುಗಳ ಮಾತು ಅಂದ್ಬಿಟ್ಟು. ವಿನತೆಯ ಮಗನ ಮುಖವನ್ನು ನೋಡಿ ಪಾಪ ಸ್ವಲ್ಪ ಕಷ್ಟ ಅನಿಸ್ಬಿಟ್ಟಿದ್ದು, ಇದು ನಮ್ಮ ದುರ್ದೈವ ಮಗು ಅಂತೇಳಿ. ಮತ್ತು ನೀನೇಕಮ್ಮ ಇಂತಹ ದುರ್ವಿಧಿಗೆ ಕಾರಣಲಾದೆ, ನಿನ್ನ ಅವಸ್ಥೆಗೆ ಕಾರಣ ಯಾರಮ್ಮ ಅಂತ ಕೇಳ್ತಾನೆ. ಅವಾಗ ಕಾರಣ ಆ ಸ್ಟೋರಿ ಎಲ್ಲ ಹೇಳ್ತಾರೆ. ಇಲ್ಲಪ್ಪ, ನಾವು ಒಂದು ದಿವಸ
ಸಮುದ್ರ ಮಂಥನ ನಡೀತಾ ಇದ್ದಾಗ ದೂರದಿಂದ ನೋಡ್ತಿದ್ವಿ. ಅಲ್ಲಿ ಉಚ್ಚೈಶ್ರವಸ ಎಂಬ ಒಂದು ಬಿಳಿ ಕುದುರೆ ಉತ್ಪನ್ನ ಆಯಿತು. ಸಿಕ್ಕಾಪಟ್ಟಿ ಪ್ರಕಾಶಮಾನವಾಗಿತ್ತು. ಆಕಾಶ ಮಾರ್ಗದಲ್ಲಿ ಕಾಣಿಸ್ತಾ ಇತ್ತು. ಅದರ ಬಾಲ ವೈಟಿಗಿದೆ ಅಂತ ನಾನು, ಕಪ್ಪಗಿದೆ ಅಂತ ಹಾಕಿ ಬೆಟ್ಟಿಂಗ್ ಕಟ್ಟಿದ್ಲು. ಅದರ ವನಿತೆಗೆ ಮತ್ತೆ ಗೊತ್ತಾಗಿರುತ್ತೆ ಹೆಂಗೋ, ಮತ್ತೆ ಅದಿಲ್ಲ, ಆ ಸಮಯದಲ್ಲಿ ಮಾತ್ರ ಅದು ಇವರು ಮೋಸ ಮಾಡಿ ಗೆದ್ದಿದ್ದಾರೆ ಅಂತ. ಆ ಮಾತನ್ನು ಸ್ವಲ್ಪ ತಿಳಿಸ್ಬಿಡ್ತಾರೆ. ಸರ್ಪಗಳು ಮಾಡಿದ ಮೋಸದಿಂದ ನಾನು ಪಣದಲ್ಲಿ ಸೋಲುವಂತಾಯಿತು. ಸರ್ಪಗಳು ಮಾಡಿರೋ ಮೋಸದಿಂದ ಸೋತ ಕಾರಣದಿಂದ ನಾನಿಂದು ನನ್ನ ಸವತಿಗೆ ದಾಸಿಯಾಗಿರುವೆನು ಅಂತ, ಅದಕ್ಕೆ ದಾಸಿ ಆಗಿಬಿಟ್ಟಿದ್ದೀನಪ್ಪ ಅಂತ. ಸರಿ ಮತ್ತು ಗರುಡನಿಗೆ ಎಷ್ಟಾದರೂ ಪಾಪ ಅನಿಸುತ್ತಲ್ಲ, ಅಯ್ಯೋ ನಮ್ಮ ತಾಯಿಯನ್ನು ಈ ದಾಸ್ಯ ಭಾವದಿಂದ ಬಿಡುಗಡೆ ಮಾಡಬೇಕಂದ್ಬಿಟ್ಟಿದ್ದನು. ಹಾವುಗಳನ್ನು ಹತ್ರ ಹೋಗ್ಬಿಟ್ಟು ಸರಿ ಏನೋ ನಡೆದಿದೆ ಅಂದ ಮಾತು ಪ್ರಕಾರ ನಮ್ಮ ತಾಯಿ ಕೊಟ್ಟ ಮಾತಿಗೆ ದಾಸಿಯಾಗಿ ಮಾಡ್ತಾವಳೆ. ನಮ್ಮ ತಾಯಿಯನ್ನು ದಾಸಿ ಪದದಿಂದ ಮುಕ್ತಿ ಮಾಡಬೇಕಂದ್ರೆ ನಾನು ಏನು ಮಾಡಬೇಕು ಹೇಳಿ ಅಂತ ಕೇಳ್ತಾನೆ. ಆವಾಗ ಕದ್ರು ಯೋಚನೆ ಮಾಡ್ತಾಳೆ, ಇವನು ಹೆಂಗೂ ಸಿಕ್ಕಾಪಟ್ಟೆ ಸಾಮರ್ಥ್ಯದಿಂದ ಹುಟ್ಟಿದ್ದಾನೆ, ಇವನು ಅಂದ್ಕೊಂಡ್ರೆ ಏನು ಬೇಕಾದರೂ ಮಾಡಬಲ್ಲ ಶಕ್ತಿ ಇದೆ ಅಂದ್ಬಿಟ್ಟಿದ್ದನು. ಸರಿ ಬಿಡು, ನಿಮ್ಮ ತಾಯಿಯನ್ನು ನಾವು ಬಿಟ್ಬಿಡ್ತೀವಿ, ಆದರೆ ನೀನು ಸ್ವರ್ಗಕ್ಕೆ ಹೋಗ್ಬಿಟ್ಟು ಅಮೃತನ ಬಂದಿದೆಯಲ್ಲ, ಅಮೃತ ತೊಗೊಂಡು ಬಂದು ನಮ್ಗೆ ಕೊಡಬೇಕು ಅಂತ ಕಂಡೀಷನ್ ಇಡ್ತಾಳೆ. ಸರಿ ಬಿಡು, ಅಮೃತ ತಾನೇ, ನಾನು ಹೋಗಿ ತೊಗೊಂಬರ್ತೀನಿ ಅಂದ್ಬಿಟ್ಟು ರೆಡಿ ಆಗ್ತಾನೆ. ರೆಡಿ ಆದರೆ ಗರುಡನಿಗೆ ಸಿಕ್ಕಾಪಟ್ಟೆ ಹಸಿವು. ಹದ್ದು ಈಗಲೂ ಅದಕ್ಕೆ ಈಗಲ್ಸ್ ಇರ್ತಾವಲ್ಲ, ಅವುಗಳ ಜಠರಾಗ್ನಿ ಎಷ್ಟು ಸ್ಟ್ರಾಂಗ್ ಇರುತ್ತಂದರೆ ಮೂಳೆಗಳನ್ನು ತಿಂದರೆ ಮೂಳೆಗಳು ಮೆಲ್ಟ್ ಆಗಿಬಿಡುತ್ತೆ ಒಳಗಡೆ, ಅದರ ಹೊಟ್ಟೆ ಒಳಗಡೆ ಅಷ್ಟು ಇದಿರುತ್ತೆ. ಅದಕ್ಕೆ ಗರುಡಾಸನ ಅಂತಾರಲ್ಲ, ಗರುಡಾಸನ ಹಾಕಿದ್ರೆ ನಮ್ಮ ಜಠರಾಗ್ನಿ ಅಷ್ಟು ಸ್ಟ್ರಾಂಗ್ ಆಗಿಬಿಡುತ್ತೆ. ನೀವು ನೋಡಬೇಕು, ಗದ್ದಿನ ಗೂಡು ನೋಡಿದ್ದೀರಾ? ಈಗಲ್ದು ತುಂಬ ಕಡಿಮೆ ನಾವು ನೋಡಿದ್ದೀವಿ. ಎಲ್ಲ ಮೂಳೆಗಳಿರ್ತವೆ ಅಲ್ಲಿ, ಮೂಳೆಗಳೇ ಅದರ ಊಟ. ಎಲ್ಲ ಪ್ರಾಣಿಗಳು ತಿಂದು ಮೂಳೆಗಳಲ್ಲಿ ಬಿಸಾಕಿರ್ತಾವಲ್ಲ, ಅಂಥ ಮೂಳೆಗಳನ್ನು ನುಂಗುವ ಸಾಧ್ಯವಂಥ ಮೂಳೆಗಳನ್ನ ತಗೊಂಡು ಹೋಗ್ಬಿಟ್ಟು ಆ ಮೂಳೆಯನ್ನು ನುಂಗುತ್ತೆ ಅವು. ಮತ್ತು ಆ ಮೂಳೆಗಳೇ ಒಳಗಡೆ ಹೋಗ್ಬಿಟ್ಟು ಜೀರ್ಣ ಆಗಿಬಿಡ್ತವೆ. ಎಷ್ಟು ಭಯಂಕರವಾದ ಜಠರಾಗ್ನಿ ಇರಬೇಕು. ಅದಕ್ಕೆ ಬಿಡಿ, ಕೋಳಿಗೆ ಎಷ್ಟು ಹೀಟ್ ಇರುತ್ತೆ ಗೊತ್ತಾ ಹೊಟ್ಟೆ ಒಳಗಡೆ. ಅದು ಏನಾದರೂ ಯಾರಾದರೂ ಒಡವೆ ಕಿವಿ ಓಳೆ ಏನಾದರೂ ಕೆಳಗಡೆ ಬಿದ್ದೋಗ್ಬಿಟ್ಟು ಏನಾದರೂ ಕೋಳಿ ತಿಂದುಬಿಟ್ಟಿದೆ ಅಂದರೆ ಇಮಿಡಿಯೇಟಾಗಿ ಅದನ್ನು ಕಟ್ ಮಾಡಿಬಿಡ್ತಾರೆ. ಯಾಕಂದರೆ 1 ತಾಸು 2 ತಾಸು ಆದ್ರೆಗ ಆ ಬಂಗಾರ ಒಳಗಡೆ ಕರಗೋಗ್ಬಿಟ್ಟಿರುತ್ತೆ. ಅದರ ಕೋಳಿ ಹೊಟ್ಟೆ ಒಳಗಡೆನೂ ಅಷ್ಟು ಜಠರಾಗ್ನಿ, ಅಷ್ಟು ಹೀಟ್ ಇರುತ್ತೆ. ಮತ್ತು ಗರುಡನೂ ಸಿಕ್ಕಾಪಟ್ಟೆ ಹಸು, ಅಷ್ಟೊಂದು ಜಠರಾಗ್ನಿ ಇರುತ್ತಲ್ಲ. ಅದಕ್ಕೆ ತಾಯಿಯ ಆಶೀರ್ವಾದ ತೊಗೊಂಡು ಅಮೃತ ತೊಗೊಳೋದಕ್ಕೆ ಹೋಗ್ತಾನೆ. ನಾನು ಈ ಕೂಡಲೇ ಹೋಗಿ ಅಮೃತವನ್ನು ತರ್ತೀನಮ್ಮ, ಬಹಳ ಹಸಿವಾಗ್ತಾ ಇದೆ, ನನಗೆ ತಿನ್ನಲು ಆಹಾರವೆಲ್ಲಿ ಸಿಕ್ಕುತ್ತಮ್ಮ ಅಂತ ಕೇಳ್ತಾನೆ. ಮಕ್ಕಳದ್ದು ಅದೇ ಅಲ್ಲ, ಅಮ್ಮ ಕಾಣಿಸ್ತಂದ್ರೆ ಈಗ ಈ ಊಟ ತಿನ್ನೋ ತಿಂಡಿ ಕೊಡು ಅಂತ ಸಣ್ಣ ವಯಸ್ಸಿನಲ್ಲಿ ಇದೇ ಥರ. ಆವಾಗ ವಿನತೆ ಸ್ವಲ್ಪ ಹೇಳ್ತಾರೆ, ನೋಡಪ್ಪ ಮಗು, ಸಮುದ್ರ ಮಧ್ಯದಲ್ಲಿ ನಿಷಾದರು ವಾಸ ಮಾಡುತ್ತಿದ್ದಾರೆ. ನಿಷಾದರಂದರೆ ಬ್ರಾಹ್ಮಣ ಪತಿ ಶೂದ್ರ ಹೆಂಡತಿ ಇಂದ ಉತ್ಪನ್ನ ಆಗಿರೋರನ್ನ ನಿಷಾದ್ರ ಅಂತಾರೆ. ಬ್ರಾಹ್ಮಣ ಪತಿ ಶೂದ್ರ ಹೆಂಡತಿ, ಇದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್, ಅಲ್ಲಿ ಹುಟ್ಟಿರೋರನ್ನ ನಿಷಾದ್ರ ಅಂತಾರೆ. ಮತ್ತು ಆ ನಿಷಾದರು ಹುಟ್ಟಿದ ಮೇಲೆ ಮತ್ತು ಅವ್ರದ್ದೊಂದು ಪರಂಪರೆ ನಡೆಯುತ್ತಲ್ಲ, ಅದು ಒಂದು ಕುಲ ಥರ ಜಾತಿ ಥರ ಆಗಿಬಿಡುತ್ತೆ. ಮತ್ತು ಚಾಂಡಾಲರಂದರೆ ಶೂದ್ರ ಪತಿ ಬ್ರಾಹ್ಮಣ ಹೆಂಡತಿ. ಶೂದ್ರ ಪತಿ ಬ್ರಾಹ್ಮಣ ಹೆಂಡತಿಗೆ ಹುಟ್ಟಿರೋರನ್ನ ಚಾಂಡಾಲರು ಅಂತಾರೆ. ಚಾಂಡಾಲರಿಗೆ ವೇದ ಓದುವ ಅಧಿಕಾರ ಇರೋದಿಲ್ಲ, ಬಟ್ ನಿಷಾದರಿಗೆ ವೇದ ಓದುವ ಅಧಿಕಾರ ಇರುತ್ತೆ. ವ್ಯಾಸ ಭಗವಾನರು ನಿಷಾದರು. ವ್ಯಾಸ ಮತ್ಸ್ಯಗಂಧಿ ಶೂದ್ರ ಮತ್ಸ್ಯಗಂಧಿಗೆ ಬ್ರಾಹ್ಮಣ ಪರಾಶರ ಋಷಿಗೆ ಹುಟ್ಟಿದ್ರಿಂದ ವ್ಯಾಸರು ನಿಷಾದರಾಗಿರ್ತಾರೆ. ನಿಷಾದ ನ್ಯಾಯ ಅಂತ ಒಂದು ನ್ಯಾಯದಿಂದ ಅವ್ರಿಗೆ ಯಜ್ಞೋಪವಿತ ಸಂಸ್ಕಾರನೂ ಆಗುತ್ತೆ ಮತ್ತು ವೇದನ್ನು ಕೂಡ ಓದ್ಬೋದು ಅವರು. ಚಾಂಡಾಲರಿಗೆ ಎಲ್ಲ ಅಲ್ಲಿ ಆವಾಗ ಆಗಿನ ಕಾಲದಲ್ಲಿ ವೇದಾಧಿಕಾರ ಇಲ್ಲ. ಈಗೆಲ್ಲ ವರ್ಣಸಂಕರ ಆಗಿಬಿಟ್ಟಿದೆ, ಎಲ್ಲ DNA ಮಿಕ್ಸ್ ಆಗಿಬಿಟ್ಟಿದೆ. ಈಗ ಗುಣಗಳನ್ನು ನೋಡಿ ನಾವು ತಿಳ್ಕೋಬೇಕು. ಸತ್ವ ಪ್ರಧಾನವಾಗಿ ಯಾರು ಇರ್ತಾರೋ ಅವನು
ವೇದಾಧ್ಯಯನಕ್ಕೆ ಮೋಕ್ಷಕ್ಕೆ ಅಧಿಕಾರ ಅಂತ ಗ್ರಹಣ ಮಾಡಿಕೊಂಡು ಆ ಥರ ಸೆಲೆಕ್ಟ್ ಮಾಡ್ಕೋಬೇಕು. ವರ್ಣಸಂಕರ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಆದ್ದರಿಂದ ಈ ವನಿತೆ ಮಗನಿಗೆ ಹೇಳ್ತಾ ಇದ್ದಾರೆ, ಸಮುದ್ರ ಮಧ್ಯದಲ್ಲಿ ಅಂತ ನಿಷಾದ್ರ ಒಂದು ಜಾತಿ ಇದೆ, ಅವರು ವಾಸ ಮಾಡ್ತಿದ್ದಾರೆ. ನಿನಗೆ ತೃಪ್ತಿಯಾಗುವಷ್ಟು ನಿಷಾದರನ್ನು ತಿಂದು ಹಸಿವು ತೀರಿಸ್ಕೊಂಡು ಅಮೃತವನ್ನು ತೆಗೆದುಕೊಂಡು ಬಾ. ಆದರೆ ಒಂದು ವಿಷಯ ಮಾತ್ರ ನೆನಪಿರಲಿ, ಬ್ರಾಹ್ಮಣರನ್ನು ಮಾತ್ರ ಕೊಳ್ಳಬೇಡ ಅಂತ ಆಜ್ಞೆ ಕೊಡ್ತಾಳೆ. ಯಾಕಂದರೆ ಧರ್ಮ ರಕ್ಷಣಾರ್ಥನ ಸಲುವಾಗಿ ಈ ಮೋಕ್ಷ ಮತ್ತು ಮೋಕ್ಷ ಪುರುಷಾರ್ಥಗಳ ಚತುರ್ವಿಧ ಪುರುಷಾರ್ಥಗಳ ಸಾಧನೆಗಳನ್ನು ತಿಳ್ಕೊಂಡು ತಿಳಿಸೋ ಸಾಮರ್ಥ್ಯ ಇರೋರು. ಅದಕ್ಕೆ ವಿದೇಶಿಯರು ಕೂಡ ಅವರ ಅಟ್ಯಾಕ್ ಮಾಡುವಾಗ ಅವರು ಲಾರ್ಡ್ ಮೆಕಲ್ ಅವರೆಲ್ಲ ಮುಖ್ಯವಾಗಿ ಟೀಚರ್ ಪೋಸ್ಟ್ ಯಾರು ಜ್ಞಾನ ಪ್ರದಾನ ಮಾಡ್ತಾ ಇರ್ತಾರೋ ಅವರನ್ನು ಫಸ್ಟ್ ಮುಗಿಸ್ಬಿಟ್ರೆ ನಾವು ಆ ದೇಶನ ಬೇಗ ಆಕ್ರಮಣ ಮಾಡ್ಬೋದು ಅಂದ್ಬಿಟ್ಟು. ಯಾಕಂದರೆ ಮೇಯ್ನು ಮೋಟಿವೇಶನ್ನು ಟೀಚ್ ಮಾಡೋರ ಹತ್ರ ಕೈಯಲ್ಲೇ ಇರುತ್ತೆ, ಯಾವುದ್ರ ಬಗ್ಗೆ ಆಗಲಿ. ಆ ಟೀಚರ್ನೇ ಮುಗಿಸ್ಬಿಟ್ರೆ ಇನ್ನು ಮತ್ತು ಊರೇ ಅಂಧಕಾರ ಆಗಿಬಿಟ್ಟಿರುತ್ತೆ. ಮತ್ತು ಊರಲ್ಲಿ ಒಬ್ಬ ಜ್ಞಾನಿ ಪುರುಷ ಇದ್ದಾನಂದರೆ ಅವನು ಮುಗಿಸ್ಬಿಟ್ರೆ ಮತ್ತು ಊರೇ ಧರ್ಮದ ಬಗ್ಗೆ ಇನ್ಯಾರಿಗೂ ನಾಲೆಡ್ಜೇ ಸಿಗೋದಿಲ್ಲ. ಅದಕ್ಕೆ ಅವ್ರಿಗೆ ಸ್ವಲ್ಪ ಸ್ಪೆಷಲ್ಲು ಪ್ರೊಟೆಕ್ಷನ್ನು ಪ್ರಿಫರೆನ್ಸ್ ಇರುತ್ತೆ. ಆದ್ದರಿಂದ ಅಂದರೆ ಈಗಿನ ಕಾಲದಲ್ಲಿರುವಂಥವರೆಲ್ಲ ಬ್ರಹ್ಮ ಜಿಜ್ಞಾಸುಗಳನ್ನು ಬ್ರಾಹ್ಮಣರು ಅಂತಾರೆ. ಬ್ರಹ್ಮ ಜ್ಞಾತುಂ ಯಹ ಇಚ್ಛತಿ ಸಹ ಬ್ರಾಹ್ಮಣ ಅಂದ್ಬಿಟ್ಟು. ಆ ಥರ ಸತ್ವಗುಣ ಪ್ರಧಾನ ಅಂಥವ್ರು ಮಾತ್ರ ನೀನು ಕೊಳ್ಳೋಕ್ಕಾಗ್ಬೇಡ. ನಿನ್ನ ಬುದ್ಧಿ ಯಾವಾಗಲೂ ಬ್ರಾಹ್ಮಣರನ್ನು ಕೊಳ್ಳಲು ಪ್ರವೃತ್ತವಾಗದಿರಲಿ ಅಂತ ಪ್ರಾರ್ಥನೆ ಮಾಡ್ತಾಳೆ. ಯಾಕಂದರೆ ಯಜ್ಞೇಶ್ವರನಿಗೆ ಸಮನಾದ ಬ್ರಾಹ್ಮಣರು ಯಾರೇ ಆದರೂ ಸಂಹರಿಸಬಾರದು. ಅಂದರೆ ಒಳ್ಳೆ ದೈವ ಚಿಂತನೆ ಮಾಡೋರು ಅಂಥವ್ರ ತಂಟೆಗೆ ಹೋಗಬಾರ್ದು ಅಂದ್ಬಿಟ್ಟು. ಮತ್ತು ಏನಾದರೂ ಕೋಪಗೊಂಡುಕೊಂಡು ಏನಾದರೂ ಶಾಪ ಗೀಪ ಹಾಕಿದ್ರೆ ನಿನ್ನನ್ನು ಭಸ್ಮ ಮಾಡುವಷ್ಟು ಶಕ್ತಿ ಕೂಡ ಅವ್ರಿಗಿರುತ್ತೆ. ತಪಸ್ವಿಗಳಿಗೆ ನಿಷ್ಠೆಯಿಂದ ಸಾಧನೆ ಮಾಡೋ ಅಂಥವ್ರಿಗೆ ಆ ತಪಸ್ಸು ಇರುತ್ತೆ. ಸುಮಾರು ಜನದಲ್ಲಿ ಅವ್ರಿಗೆಲ್ಲ ಶಾಸ್ತ್ರನೂ ಗೊತ್ತಿರುತ್ತೆ. ಶೇನಯಾಗ ಅಂತ ಒಂದು ಯಾಗ ಇರುತ್ತೆ, ಶತ್ರುವನ್ನು ಸಾಯಿಸುವಂಥ ಯಾಗ. ಅವರು ಶಾಸ್ತ್ರ ಓದಿರ್ತಾರೆ. ಅದಕ್ಕೆ ಅವರು ತಂಟೆಗೆ ಯಾರಾದರೂ ಹೋಗ್ಬಿಟ್ರೆ ಅವರಂಥ ಶೇನಯಾಗ ಅಂತದ್ದು ಎಷ್ಟೋ ಪ್ರಕಾರದ ಕೆಲವೊಂದು ಮಂತ್ರಗಳಾಗಿರ್ತವೆ. ಅದು ತುಂಬ ದುಃಖದಲ್ಲಿದ್ದು ಅಂತ ಅನುಷ್ಠಾನ ಅಂದರೆ ಮಾಡಿಬಿಟ್ರೆ ಅಂದ್ರೆ ವಂಶಗಳೇ ನಾಶ ಆಗ್ತದೆ. ಮತ್ತು ಅವರು ನರಕಕ್ಕೆ ಹೋಗಬೇಕು. ಆ ಥರ ಯಾರಿಗೆ ಇನ್ನೊಬ್ಬರಿಗೆ ಹಿಂಸೆ ಮಾಡೋವಂಥ ಕರ್ಮಗಳು ಮಾಡಿದ್ರೆ ಅವರು ನರಕಕ್ಕೆ ಹೋಗ್ತಾರೆ, ಶೇನಯಾಗ ಮಾಡಿದ್ರು. ಬಟ್ ಶತ್ರು ಮಾತ್ರ ಕಂಪಲ್ಸರಿ ನಾಶ ಮಾಡಿಬಿಡ್ತಾರೆ. ಅಂಥವೆಲ್ಲ ತಿಳಿದಿರುವಂಥವ್ರು ಅವ್ರನ್ನ ಕೋಪಗೊಳಿಸ್ಬಿಟ್ಟು ನೀನು ಅವರ ಶಾಪಕ್ಕೆ ಗುರಿ ಆಗಬೇಡ ಅಂತೆಲ್ಲ ಎಚ್ಚರ ಮಾಡ್ತಿದ್ದಾರೆ. ಮತ್ತು ಈ ಗರುಡ ಎಲ್ಲ ಹೆಂಗೆ ಗೊತ್ತಾಗುತ್ತೆ ಯಾವನು ಬ್ರಾಹ್ಮಣದ ಯಾವನು ನಿಷಾದ ಅಂತ ಹೆಂಗೆ ಗೊತ್ತಾಗುತ್ತಮ್ಮ ಅಂದರೆ, ನಿನ್ನ ಗಂಟಲಲ್ಲಿ ಹೋದಾಗ ನಿನಗೆ ಅಗ್ನಿ ಜ್ವಾಲ ಥರ ಯಾರು ನಿನ್ನ ಜಠರಾಗ್ನಿಗೆ ಭಸ್ಮ ಆಗದಿರ ನಿನಗೆ ನೋವಾಗುತ್ತೋ ಅಂಥವ್ರ ಗಂಟಲಿಂದ ಮತ್ತೆ ವಾಪಸ್ ತೆಗೆದುಬಿಟ್ಟು ಬಿಟ್ಬಿಟ್ಟು. ಅವರಂದರೆ ಶ್ರೇಷ್ಠವಾದವರು. ಅವರು ಒಳಗಡೆ ನಿನ್ನ ಜಠರಾಗ್ನಿಗೆ ಹೋದರೂ ಕೂಡ ಅವರು ಸುಟ್ಟೋಗೋದಿಲ್ಲ. ಅಂಥವ್ರು ಮತ್ತೆ ಹೋದ್ರಾಗ ನಿನ್ನ ಹೊಟ್ಟೆಗೆ ಡ್ಯಾಮೇಜ್ ಆಗಿ ನೀನೇ ಸತ್ತೋಗ್ಬಿಡ್ತೀಯ. ಅಂಥವ್ರನ್ನ ಮಾತ್ರ ನುಂಗಬೇಡ ಅಂದ್ಬಿಟ್ಟಿದ್ದೂ ಎಲ್ಲ ಹೇಳಿಬಿಟ್ಟು ಸಮಾಧಾನ ಮಾಡಿಸ್ಬಿಟ್ಟು ಕಳಿಸ್ತಾರೆ. ಮತ್ತು ಮಗು ಬ್ರಾಹ್ಮಣನೊಬ್ಬನನ್ನು ನಿನ್ನ ಕಂಠಗತನಾದನೆಂದರೆ ಗಾಳಕ್ಕೆ ಬಾಯಿಕ್ಕಿದ ಮೀನಿನಂತೆ ನೀನು ತೊಂದರೆ ಪಡಬೇಕಾಗುತ್ತದೆ. ಬಾಯಿಗೆ ಹಾಕಿಕೊಂಡು ಕೆಂಡವು ನಿನ್ನ ನಾಲಿಗೆ ದವಡೆ ಕಂಠಗಳನ್ನು ಸುಟ್ಟು ಹಾಕುವಂತೆ ಯಾವನು ನಿನ್ನ ಕಂಠಗತನಾದಾಗ ನಿನ್ನ ಬಾಯನ್ನು ಸುಟ್ಟು ಬಿಡುತ್ತಾನೆಯೋ ಅವನನ್ನೇ ನೀನು ಬ್ರಾಹ್ಮಣನೆಂದು ತಿಳಿ. ಅಂದರೆ ಸಾಧನೆ ಮಾಡಿರುವಂಥವ್ರು ಅವ್ರ ಸಾಧನ ರೂಪದಲ್ಲಿ ಆ ಶಕ್ತಿ ಇರಬೇಕು. ಸುಮ್ಮನೆ ಜಾತಿ ಬ್ರಾಹ್ಮಣನ ಬಗೆಯಲ್ಲಿ ಹೇಳ್ತಾ ಇಲ್ಲ, ಸಾಧನೆಯಲ್ಲಿ ಆ ಸ್ಥಿತಿಯಲ್ಲಿರೋನು. ಮತ್ತು ಅದು ತಿಳಿದ ನಂತರ ನುಂಗಲು ಪ್ರಯತ್ನಿಸದೆ ಹೊರಕ್ಕೆ ಹಾಕಿಬಿಡು. ಅಂಥವ್ನು ನುಂಗಕ್ಕೆ ಹೋಗಬೇಡ. ನೀನು ಬಹಳ ಕುಪಿತನಾಗಿದ್ದಾಗಲೂ ಬ್ರಾಹ್ಮಣನನ್ನು ಯಾವ ಕಾರಣದಿಂದಲೂ ಕೊಳ್ಳಬಾರದು. ಒಂದು ವೇಳೆ ಅವನು ನಿನ್ನ ಹೊಟ್ಟೆಯೊಳಗೆ ಹೋಗಿಬಿಟ್ಟರೂ ಬ್ರಾಹ್ಮಣನನ್ನು ನೀನು ಜೀರ್ಣಿಸಿಕೊಳ್ಳಲಾರೆ. ಜೀರ್ಣವಾಗದೆ ನಿನ್ನ ಹೊಟ್ಟೆಯಲ್ಲಿದ್ದರೆ ಅವನನ್ನು ನೀನು ಬ್ರಾಹ್ಮಣೋತ್ತಮನೆಂದು ಭಾವಿಸು ಅಂದ್ಬಿಟ್ಟು. ಇದು ನಮ್ಮ ಚರಿತ್ರೆಯಲ್ಲಿ ಕೂಡ ನೋಡಿದ್ರೆ ಇದೊಂದು ಪಾಲನೆ ಮಾಡ್ಕೊಂಡು ಬರ್ತಾಯಿದ್ವಿ. ನಾವೇ ಸ್ವಲ್ಪ ರಿಯಲ್ ಎಸ್ಟೇಟ್ ಪೂರ್ವಾಶ್ರಮದ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ವಿ. ಒಂದು ಸೈಟ್ ವಿವಾದ ಬಂದಿತ್ತು, ಪಕ್ಕದಲ್ಲಿ ಬ್ರಾಹ್ಮಣನ ಸೈಟ್ ಇತ್ತು. ಸ್ವಲ್ಪ 1 ಫೀಟೋ ಏನೋ ಸ್ವಲ್ಪ ಮುಂದೆ ಬಂದು ಕಬ್ಜಾ ಆದಂಗೆ ಅನಿಸಿದಾಗ ಸ್ವಲ್ಪ ಜಗಳಕ್ಕೆ ಅಂತ ನಾವು ತಯಾರಾಗಿದ್ವಿ.
ಬಟ್ ತಂದೆ ತಾಯಿ ಹೋಗಲಿ ಬಿಡಪ್ಪ, ಬ್ರಾಹ್ಮಣ ಇದನ್ನು ಪೂಜಾ ಅಂದರೆ ಪೌರೋಹಿತ ಮಾಡ್ತಾ ಇರುತ್ತೆ, ಬಿಟ್ಬಿಡಪ್ಪ, ಹೋದರೆ ಒಂದು ಅಷ್ಟು ಜಮೀನು ಹೋದರೂ ಪರವಾಗಿಲ್ಲ, ಒಳ್ಳೆಯದಾಗುತ್ತೆ, ಬಿಟ್ಬಿಡಪ್ಪ ಅಂತ. ಅಂದರೆ ಮನೆಯಲ್ಲೂ ಕೂಡ ಅದು ಬಂದಿದೆ, ಅದೊಂದು ಅಂಥವ್ರಿಗೆ ಹಿಂಸೆ ಮಾಡೋಕ್ಕೆ ಹೋಗಬಾರ್ದು ಅಂದ್ಬಿಟ್ಟು ಯಾವಾಗಲೂ ದೈವ ಚಿಂತನೆ ಮಾಡೋ ಅಂಥವ್ರು, ಸಾಧನೆ ಮಾಡೋ ಅಂಥವ್ರು. ಅದಕ್ಕೆ ಶೌನಕರೇ ಪರಮ ದುಃಖಾರ್ತಿಯಾಗಿದ್ದ ವಿನತೆಗೆ ತನ್ನ ಪುತ್ರನು ಇದು ಸೌತ ಮುನಿಗಳು ಸ್ಟೋರಿ ಹೇಳ್ತಾ ಇದ್ದಾರೆ ಶೌನಕರಿಗೆ. ನೈಮಿಷಾರಣ್ಯದಲ್ಲಿ ಈ ಸ್ಟೋರಿ ನಡೀತಾ ಇದೆ. ಜನ್ಮೇಜಯ ಯಾಗದಲ್ಲಿ ಈ ಸ್ಟೋರಿ ಬಗ್ಗೆ ಎಲ್ಲರೂ ಡಿಸ್ಕಷನ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಉಗ್ರಶ್ರವ ಸೌತಿ ಮುನಿಗಳು ಅಲ್ಲಿ ಹೋಗಿ ಆ ಸ್ಟೋರಿನೆಲ್ಲ ಕೇಳ್ಕೊಂಬಂದು ಈಗ ನೈಮಿಷಾರಣ್ಯದಲ್ಲಿ ಕೂತ್ಕೊಂಡು ಶೌನಕರಿಗೆ ಹೇಳ್ತಾ ಇದ್ದಾರೆ. ಶೌನಕರು ಕುಲಪತಿ, ವೈಸ್ ಚಾನ್ಸಲರ್, ಒಂದು 10,000 ವಿದ್ಯಾರ್ಥಿಗಳಿರುವಂಥ ಗುರುಕುಲಕ್ಕೆ ವೈಸ್ ಚಾನ್ಸಲರ್ ಥರ. ಸೂತ ಮಹರ್ಷಿ ಬೇರೆ, ಇವರು ಸೌತಿ. ಸೂತಪುತ್ರರೇ, ಸೂತ ಮಹರ್ಷಿ ಮಗನೇ, ಅವರು ಆ ವಂಶದಲ್ಲೇ ಬರುವಂಥ ಸೌತಿ, ಸೂತನ ಮಗನೇ ಸೌತಿ. ಮತ್ತು ಆವ ಸ್ಟೋರಿ ಹೇಳ್ತಾ ಇರೋದು. ಅದಕ್ಕೆ ಶೌನಕರಿಗೆ ಹೇಳ್ತಾ ಇದ್ದಾರೆ, ಹೇ ಶೌನಕ ಋಷಿಗಳೇ, ಪರಮ ದುಃಖಾರ್ತೆಯಾಗಿದ್ದ ವಿನತೆಗೆ ತನ್ನ ಪುತ್ರನ ಪರಾಕ್ರಮವೆಷ್ಟೆಂಬುದು ತಿಳಿದಿತ್ತು, ತಾಯಿಗೆ ತಿಳಿದಿತ್ತಂತೆ. ಆದರೂ ಪುತ್ರನ ಮೇಲಿನ ಅತುಲವಾದ ಪ್ರೇಮದಿಂದ ಅವನಿಗೆ ದೇವತೆಗಳ ರಕ್ಷಣೆಯನ್ನು ಬೇಡಿ ಮನಸಾರ ಆಶೀರ್ವದಿಸಿದಳು. ತಾಯಿ ಪ್ರೀತಿ ಹೆಂಗಿರುತ್ತೆ, ತಾಯಿಗೆ ಗೊತ್ತಿತ್ತು ಇವು ಎಷ್ಟು ಪವರ್ಫುಲ್ಲಾಗಿ ಜನ್ಮ ತೊಗೊಂಡಿದ್ರೆ ದೇವತೆಗಳು ಯಾರು ಏನು ಮುಟ್ಟಕ್ಕಾಗೋದಿಲ್ಲ ಅಂದ್ಬಿಟ್ಟು. ಆದರೂ ಈಗ ದೇವತೆಗಳ ಹತ್ರ ಹೋಗಿ ಅಮೃತನ ಯುದ್ಧ ಮಾಡಿ ತಗೊಂಬರೋದಂದರೆ ಈಗ ಮತ್ತು ಅವರೆಲ್ಲ ರೆಡಿಯಾಗಿರ್ತಾರಲ್ಲ. ಆದರೆ ಆ ದೇವತೆಗಳನ್ನು ಈಗ ಕೋರ್ಕೊಂತಾರೆ. ಯಾವ ಥರ ಅಂದರೆ, ಹೇ ಮಗು, ನಿನ್ನೆರಡು ರೆಕ್ಕೆಗಳು ವಾಯುವು ರಕ್ಷಿಸಲಿ, ನಿನ್ನ ಹಿಂಭಾಗವನ್ನು ಚಂದ್ರ ಸೂರ್ಯರು ರಕ್ಷಿಸಲಿ, ನಿನ್ನ ತಲೆಯನ್ನು ಅಗ್ನಿಯು ರಕ್ಷಿಸಲಿ, ನಿನ್ನ ಸಂಪೂರ್ಣ ಶರೀರವನ್ನು ಅಷ್ಟವಸುಗಳು ರಕ್ಷಿಸಲಿ. ನಾನಾದರೋ ಸರ್ವದಾ ನಿನ್ನ ಸನ್ಮಂಗಲದಲ್ಲಿಯೇ ನಿರತಲಾಗಿರುತ್ತಾ ನಿನ್ನ ಕಾರ್ಯದ ಮಧ್ಯದಲ್ಲಿ ಬರಬಹುದಾದ ಸಕಲ ವಿಘ್ನಗಳು ಪರಿಹಾರವಾಗಲೆಂದು ಶಾಂತಿ ಮಂತ್ರವನ್ನು ಜಪಿಸಿ ಮಂಗಳಾಶಾಸನ ಮಾಡುತ್ತಾ ಕಾಲ ಕಳೆಯುತ್ತಿರುವೆನು. ನೀನಿನ್ನು ಹೋಗಿ ಬಾ ಮಗು, ಕಾರ್ಯಸಿದ್ಧಿಗಾಗಿ ನೀನು ಹೋಗೋ ಮಾರ್ಗದಲ್ಲಿ ಯಾವ ವಿಘ್ನಗಳು ಉಂಟಾಗದಿರಲಿ ಎಂದು ಹೇಳಿಬಿಟ್ಟು ವಿನಂತಿ ಮಗನನ್ನು ಆಶೀರ್ವಾದ ಮಾಡಿ ಕಳಿಸ್ತಾರೆ. ಇದು ತಾಯಿ ಯಾವಾಗಲೂ ಅಷ್ಟೇ, ನಮಗೆ ನಮ್ಮವರು ಅಂತ ಯಾರು ಅನ್ಕೊಂತೀವೋ ಅವರು ಒಂದು ಸತಿ ಸಾಧನೆ ಮಾಡೋದಕ್ಕೆ ಸಮಯ ಇಲ್ಲದೆ ಇದ್ದಾಗ ಅವ್ರ ಸಲುವಾಗಿ ಕೂಡ ನಾವು ಮಾಡ್ಬೋದು. ಬ್ರಾಹ್ಮಣ ಪೌರೋಹಿತರು ಕೂಡ ಮಾಡ್ತಾರೆ. ನಮಗೇನಾದರೂ ಪ್ರಾಣಗಂಡ ಅಂತ ಬರ್ತಾ ಇರುತ್ತೆ ಜಾತಕದಲ್ಲಿ, ಆವಾಗ ಅದೆಂಥ ಸಮಯ ಅಂದ್ರೆಗನ ನೆಗ್ಲೆಕ್ಟ್ ಮಾಡಿದ್ರೆ ಪ್ರಾಣನೂ ಹೋಗ್ಬಿಡುತ್ತೆ. ಸ್ವಲ್ಪ ಹುಷಾರಾಗಿದ್ರೆಗನ ಏನೋ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿಬಿಟ್ಟು ಸ್ವಲ್ಪ ಪ್ರಾಣ ಉಳ್ಕೊಂಬಿಡುತ್ತೆ. ಅಂಥ ಪ್ರಾಣಗಂಡಗಳು ಜಾತಕದಲ್ಲಿ ಗುರುತಿಸಿಬಿಟ್ಟು ಆ ಪ್ರಾಣಗಂಡ ಬರೋದಕ್ಕಿಂತ ಮುಂಚೆ ಒಂದು 10 ದಿವಸ 11 ದಿವಸ ಮೃತ್ಯುಂಜಯ ಜಪನ ಮಾಡಿಸ್ತಾರೆ. ಒಂದು 11 ಜನ ಬ್ರಾಹ್ಮಣರಿಂದ ಕಂಟಿನ್ಯೂಸ್ ಆಗಿ ಜಪ ಮಾಡಿಸ್ತಾರೆ. ಆ ಥರ ಮಾಡಿಸೋದ್ರಿಂದ ಅಂಥ ಆಪತ್ತಿ ತಪ್ಪುತ್ತೆ. ನಾನು ಕಣ್ಣಾರ ಒಂದು ನಮ್ಮ ಆಶ್ರಮದ ಭಕ್ತರೊಬ್ಬರು ಲಕ್ನೋ ಪಾತ್ರ ಒಬ್ಬರಿದ್ದರು. ಅವರು ಜಾತಕ ನಮ್ಮ ತಾತ ಗುರುಗಳು ಬರೆದುಬಿಟ್ಟಿದ್ರು, ದೊಡ್ಡ ಜ್ಯೋತಿಷಿ ನಮ್ಮ ತಾತ ಗುರುಗಳು. ಆದರೆ ಜಾತಕ ಅವ್ರಿಗೆ ಹೇಳಿರಲಿಲ್ಲ. ಯಾಕಂದ್ರೆ ಹೇಳಿಬಿಟ್ರೆಗನ ಹೆದರ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು. ಹೆಂಡತಿಗೆ ಹೇಳಿರ್ತಾನೆ, ನಿಮ್ಮ ಗಂಡನಿಗೆ ಇಂಥ ಸಮಯದಲ್ಲಿ ಪ್ರಾಣಗಂಡ ಇದೆ, ಅಂಥ ಸಮಯದಲ್ಲಿ ನೀನು ಕಾಶಿಗೆ ಹೋಗ್ಬಿಟ್ಟು, ನಮ್ಮ ಆಶ್ರಮ ಇದೆಲ್ಲ ಕಾಶಿನಲ್ಲಿ, ಅಲ್ಲಿ ಹೋಗ್ಬಿಟ್ಟು ನೀನು ಇದರ ಮೃತ್ಯುಂಜಯ ಜಪ ಮಾಡಿಸೋದು. ಸರಿ ಅಂತ ಅವರು ಅದೇ ಪ್ರಕಾರದಲ್ಲಿ ನಮ್ಮ ಗುರುಗಳಿಗೆ ಗೊತ್ತಿತ್ತು. ಅವ್ರ ಪರಿವಾರ, ಅವರು ಮಕ್ಕಳೆಲ್ಲ ಬಂದ್ಬಿಟ್ಟು ಆ ಜಪ ಮಾಡಿಸ್ತಾಯಿದ್ರು. ಕರೆಕ್ಟಾಗಿ ಆ ಸಮಯ ಬಂತು. ಆವತ್ತು ಆತನಿಗೆ ಕಾರ್ ಆಕ್ಸಿಡೆಂಟ್ ಆಯಿತು. ಕಾರು ನುಜ್ಜು ಈತ ಮಾತ್ರ ಎಸ್ಕೇಪ್ ಆಗಿದೆ, ಏನೂ ಆಗಿಲ್ಲ. ಸ್ವಲ್ಪ ಬೆನ್ನು ನೋವು ಸ್ವಲ್ಪ ಆಗಿಬಿಟ್ಟು ಎಸ್ಕೇಪ್ ಆಗಿದೆ. ಕಾರ್ ಪರಿಸ್ಥಿತಿ ನೋಡ್ರಿಗನ ಹೇಗೆ ಬದುಕಿದ್ನಪ್ಪ, ಚಾನ್ಸೇ ಇಲ್ಲ ಬದುಕೋದಕ್ಕೆ, ಹೆಂಗೆ ಬದುಕಿಬಿಟ್ಟ ಅಂತ. ಅದು ನೋಡು, ಮತ್ತು ಅದು ನಾನು ಕಣ್ಣಾರೆ ನೋಡಿದೆ ಅದು ಆ ಸೀನು. ಆ ಥರ ನಾವು ಇನ್ನೊಬ್ಬರ ಸಲುವಾಗಿ ಕೂಡ ನಾವು ಆ ಥರ ಜಪ ತಪಗಳಿಂದ ಅವ್ರಿಗೆ ರಕ್ಷಣೆ ಮಾಡ್ಬೋದು. ಈಗ ವನಿತೆ ಮಗನಿಗೆ ಸಲುವಾಗಿ ಆಕೆ, ನಾನು
ಆ ಥರ ಜಪ ಮಾಡ್ತೀನಿ ಅಂದ್ಬಿಟ್ಟು. ಮತ್ತು ಗರುಡನು ವಿನಿತೆಯ ಆಶೀರ್ವಾದಗಳನ್ನು ಪಡೆದು ಉತ್ಸಾಹಭರಿತನಾಗಿ ಮೇಲೆ ಹಾರಿದ. ರಭಸಕ್ಕೆ ಹತ್ತಿರದಲ್ಲಿದ್ದ ಅನೇಕ ಗಿಡ ಮರ ಬಳ್ಳಿಗಳು ಬುಡಮೇಲಾದವು. ಎಂಥ ಭಯಂಕರ ಆಕಾರದಲ್ಲಿದ್ದ ಅಂತ ಯೋಚನೆ ಮಾಡಿ. ಬೇರು ಸಮೇತ ಮರಗಳೆಲ್ಲ ಎದ್ದು ಓಡೋಗ್ತಾ ಇದ್ದವಂತೆ ಆ ರೆಕ್ಕೆಗಳ ಹಾರುವ ಸ್ಪೀಡಿಗೆ. ಸಮುದ್ರ ಮಧ್ಯದಲ್ಲಿದ್ದ ನಿಷಾದ ರಾಜ್ಯಕ್ಕೆ ಹೋಗಿ ತನ್ನ ರೆಕ್ಕೆಗಳ ವ್ಯಾಘಾತದಿಂದ ಧೂಳೆಬ್ಬಿಸಿ ನಿಷಾದರು ಸಂಚರಿಸುವ ದಾರಿಗೆ ಅಡ್ಡಲಾಗಿ ಬಾಯಿ ತೆರೆದು ಕುಳಿತನು. ಅವರು ಓಡಾಡೋ ದಾರಿಯಲ್ಲಿ ಬಾಯಿ ತೆಕ್ಕೊಬಿಟ್ಟು ಕೂತ್ಕೊಬಿಟ್ನಂತೆ. ಅದು ದಾರಿನೇ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಯಾಕಂದರೆ ಅಷ್ಟು ದೊಡ್ಡ ಬಾಯೆಲ್ಲ ಅವ್ರ ನಿಷಾದರಿಗೆ ಅವ್ರಿಗೆ ಗೊತ್ತೇ ಆಗಲಿಲ್ಲ ಅದು ಏನು ಅಂದ್ಬಿಟ್ಟು. ಡೈರೆಕ್ಟಾಗಿ ಹೋಗ್ಬಿಟ್ಟು ಬಾಯಲ್ಲಿ ನಡ್ಕೊಂಡು ಹೋಗ್ಬಿಟ್ಟು ಅದರ ಹೊಟ್ಟೆ ಒಳಗಡೆ ಹೋಗ್ಬಿಟ್ಟು ಆಹಾರ ಬಿಡ್ತಾ ಇರ್ತಾರೆ. ಮತ್ತು ಅತ್ತಿತ್ತ ಅಲೆದಾಡಿ ಕಡೆಗೆ ಸಾವಿರಾರು ಸಂಖ್ಯೆಯಲ್ಲಿ ಬಿರುಗಾಳಿಯಿಂದ ಮರಗಳು ಜೋರಾಗಿ ಕಂಪಿಸಿದಾಗ ಪೀಡಿಸಲ್ಪಟ್ಟ ಹಕ್ಕಿಗಳು ಆಕಾಶಕ್ಕೆ ಹಾರುವಂತೆ ಗರುಡನ ಬಾಯನ್ನು ಹೊಕ್ಕರು. ಆ ನಿಷಾದರೆಲ್ಲ ಹಂಗೆ ಆರಾಮಾಗಿ ಗರುಡನ ಬಾಯೊಳಗಡೆ ಹೆಲ್ಪ್ಲೆಸ್ ಆಗಿ ಹೊಟ್ಟೋಗ್ಬಿಟ್ರಂತೆ. ಮತ್ತು ಹೇಗೆ ಬೆಸ್ತರವನು ಅಂದರೆ ಮೀನು ಹಿಡಿಯುವವನು ಬೀಸಿದ ಬಳೆಗೆ ಮೀನುಗಳನ್ನು ಬಿಡುವಂತೆ ನಿಷಾದರೆಲ್ಲರೂ ತೆರೆದ ಬಾಯೊಳಗೆ ಸೇರಿದೊಡನೆ ಗರುಡನು ತನ್ನ ಬಾಯನ್ನು ಮುಚ್ಚಿಕೊಂಡು ಒಬ್ಬೊಬ್ಬ ನಿಷಾದನನ್ನು ನುಂಗಲು ಪ್ರಾರಂಭಿಸ್ತಾನೆ. ಮತ್ತು ಹಂಗೆ ಪ್ರಾರಂಭಿಸ್ತಾ ಇದ್ದಾಗ ಆ ಮಧ್ಯದಲ್ಲಿ ಒಬ್ಬ ಬ್ರಾಹ್ಮಣ ಕೂಡ ಬಾಯಿಯೊಳಗಡೆ ಹೊಟ್ಟೋಗ್ಬಿಡ್ತಾನೆ. ಈ ಮಧ್ಯದಲ್ಲಿ ಬ್ರಾಹ್ಮಣನೊಬ್ಬನು ಹೆಂಡತಿಯೊಡನೆ ಗರುಡನ ಬಾಯನ್ನು ಸೇರ್ಕೊಂಡ್ಬಿಡ್ತಾನೆ. ಆಗ ಗರುಡನ ಕಂಠವನ್ನು ಉರಿಯುತ್ತಿರುವ ಕೊಳ್ಳಿಯು ಸುಟ್ಟಂತಾಯಿತು. ಯಾವಾಗ ಉರಿದಂಗಾಯಿತು ಕಂಠೆಲ್ಲ ಅಂದ್ಕೊಂಡು ತಾಯಿ ಹೇಳಿದ್ಲಲ್ಲ. ಆಗ ತಾಯಿ ಹೇಳಿದ್ದ ಮಾತು ಅವನಿಗೆ ನೆನಪಿಗೆ ಬಂದಿತು. ತನ್ನ ಬಾಯೊಳಗೆ ಪತ್ನಿ ಸಮೇತನಾದ ಬ್ರಾಹ್ಮಣನೊಬ್ಬನು ಸೇರಿರುವನೆಂದು ಅರಿತವನಾಗಿ ಒಳಗಿರುವ ಬ್ರಾಹ್ಮಣನನ್ನು ಕುರಿತು ಹೇಳ್ತಾನೆ. ಮಾತಾಡಿಬಿಟ್ಟು, ಹೇ ಬ್ರಾಹ್ಮಣೋತ್ತಮನೇ, ಬೇಗ ಹೊರಗೆ ಬಾ, ನಿನ್ನ ನಿಷ್ಕ್ರಮಣಕ್ಕಾಗಿ ಬಾಯನ್ನು ತೆರೆಯುವನು. ಬಾಯಿ ತೆಗಿತು, ನೀನು ಹೊರಗಡೆ ಬಂದುಬಿಡು. ಬ್ರಾಹ್ಮಣನಾದವನು ದುಷ್ಕಾರ್ಯದಲ್ಲಿ ಪ್ರವೃತ್ತನಾಗಿದ್ದರೂ ಅವನನ್ನು ಕೊಲ್ಲಲಾರೆನು. ಸಾವಕಾಶ ಮಾಡದೆ ಬೇಗ ಹೊರಗೆ ಬಾ ಅಂತ ಹೇಳ್ತಾನೆ. ಪಕ್ಷಿರಾಜ ಇನ್ನು ಆ ಥರ ಹೇಳಿದ ತಕ್ಷಣ ಅಂತಾನೆ, ನೋಡಪ್ಪ, ನಾನು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡಿದ್ದೀನಿ. ನಾನು ಬ್ರಾಹ್ಮಣ ಆದರೂ ಕೂಡ ನಿಷಾದ ಕನ್ಯೆನ ಮದುವೆ ಮಾಡ್ಕೊಂಡಿದ್ದೀನಿ. ನನ್ನ ಹೆಂಡತಿ ಕೂಡ ಇಲ್ಲೇ ಇದೆ. ಬಂದರೆ ನಾವು ಆ ಹೆಂಡತಿ ಸಮೇತನೇ ಬರ್ತೀನಿ, ಇಲ್ಲ ಅಂದರೆ ಬರೋದಿಲ್ಲ ಅಂದ್ಬಿಟ್ಟು. ಸರಿ ಬಿಡು, ನಿನ್ನನ್ನೆಂತೂ ನಾನು ಜೀರ್ಣ ಮಾಡೋಕ್ಕಾಗಲ್ಲ, ನನಗೆ ಕಷ್ಟ ಆಗ್ತಾಯಿದೆ. ಸರಿ ಬಿಡು, ನಿನ್ನ ಹೆಂಡತಿಯನ್ನು ಜೊತೆಗೆ ತಗೊಂಡು ನೀನು ಹೊರಗಡೆ ಬಾ ಅಂತ ಕರೆದು ಬಿಡ್ತಾನೆ. ಮತ್ತು ಸಬಾರ್ಯನಾದ ಬ್ರಾಹ್ಮಣನು ಕಂಠಪ್ರದೇಶದಿಂದ ಹೊರಬಂದ ನಂತರ ನಿಷಾದರೆಲ್ಲರನ್ನು ನುಂಗಿದರೂ ತೃಪ್ತಿ ಹೊಂದದೆ ರೆಕ್ಕೆಗಳನ್ನು ಬುಡಿಯುತ್ತಾ ಗರುಡನು ಆಕಾಶಕ್ಕೆ ಹಾರಿದನು. ಇನ್ನೂ ಹಸಿವು ತೀರಿಲ್ಲ ಆ ಜಠರಾಗ್ನಿಗೆ, ಅವರೆಲ್ಲ ಸಾಕಾಗಲಿಲ್ಲ. ಮತ್ತು ತಪೋವನದಲ್ಲಿ ಹೋಗ್ತಾ ಇರ್ತಾನೆ. ಆವಾಗ ಅವರ ತಂದೆಯನ್ನು ಕಾಣ್ತಾನೆ, ಕಶ್ಯಪನ ಕಾಣಿಸಿದ ತಕ್ಷಣ ನೋಡಿ ಒಡನೆ ಮತ್ತು ಕೆಳಗಡೆ ಇಟ್ಬಿಟ್ಟು ತಂದೆಗೆ ಪ್ರಣಾಮ ಮಾಡ್ತಾನೆ ಕಶ್ಯಪ ಋಷಿಗೆ. ಆವಾಗ ಕಶ್ಯಪ ಅಂತಾನೆ, ಮಗು ಆರೋಗ್ಯದಿಂದ ಇರುವೆಯಾ? ಮನುಷ್ಯ ಲೋಕದಲ್ಲಿ ನಿನಗೆ ಬೇಕಾದಷ್ಟು ಆಹಾರವು ಸಿಗ್ತಾ ಇದೆಯಾ ಅಂತ ಕೇಳ್ತಾನೆ. ತಂದೆಗೆ ಗೊತ್ತು ಇವನ ಸಮಸ್ಯೆ ಏನು ಅಂತ. ಮತ್ತು ಕಶ್ಯಪರ ಆತ ಹೇಳ್ತಾನೆ, ಎಲ್ಲ ಪರವಾಗಿಲ್ಲ, ಆದರೆ ನೀವು ಹೇಳ್ದಂಗೆ ನನಗೆ ಸಂಪೂರ್ಣವಾಗಿ ಆಹಾರ ಸಿಗ್ತಾ ಇಲ್ಲ. ಸರಿ, ಮತ್ತು ಈ ಥರ ಹೇಳ್ತಾನೆ. ತಂದೆಯೇ, ನನ್ನ ತಾಯಿಯ ನನ್ನ ತಾಯಿ ಬಗ್ಗೆ ಕೇಳ್ತಾನೆ, ಹೆಂಗಿದ್ದಾರೆ ತಾಯಿ ವನಿತೆ ಅಂತ. ಚೆನ್ನಾಗಿದ್ದಾರೆ, ನಮ್ಮ ಅಣ್ಣನಂತೆ ನಾನು ಕುಶಲಿಯಾಗಿದ್ದೇನೆ. ಅಣ್ಣ ಅಂದರೆ ಅರುಣ. ಆದರೆ ಭೋಜನದ ವಿಷಯದಲ್ಲಿ ಮಾತ್ರ ನಾನು ಖುಷಿಯಾಗಿಲ್ಲ ಅಂತಾನೆ. ಯಾಕೆ ಅಂದರೆ ಪರ್ಯಾಪ್ತವಾದ ಭೋಜನ ನನಗೆ ಸಿಗ್ತಾ ಇಲ್ಲ. ಸರ್ಪಗಳು ಅಮೃತವನ್ನು ತರಲು ನಿರ್ದೇಶ ಮಾಡಿದ್ದಾರೆ. ಈಗ ತಾಯಿಯ ಬಂಧನ ವಿಮೋಚನೆಗಾಗಿ ನಾನು ಕೂಡ ಈಗಲೇ ಹೋಗಿ ಅಮೃತವನ್ನು ತರುತ್ತೇನೆ. ಬಟ್ ಅಷ್ಟು ದೂರ ಸ್ವರ್ಗ ತನಕ ಹೋಗ್ಬೇಕಂದ್ರೆ ಅದೇ ತನಕ ಶಕ್ತಿ ಬೇಕಲ್ಲ. ಅದಕ್ಕೆ
ಹಸವನ್ನು ನೀಗಿಸಿಕೊಳ್ಳಲು ನಿಷಾದರನ್ನು ಭಕ್ಷಿಸುವಂತೆ ನಮ್ಮ ತಾಯಿ ಹೇಳಿದ್ಲು. ಅದರಂತೆ ನಾನು ಅವ್ರನ್ನ ಭಕ್ಷಣೆ ಮಾಡಿದೆ. ಆದರೂ ಕೂಡ ನನ್ನ ಹಸಿವು ಇಂಗಲಿಲ್ಲ, ನನಗೆ ತೃಪ್ತಿ ಉಂಟಾಗಲಿಲ್ಲ. ಆದ್ದರಿಂದ ನನಗೆ ಹೊಟ್ಟೆ ತುಂಬುವಷ್ಟು ಊಟ ಎಲ್ಲಿ ಸಿಗುತ್ತೋ ನೀನು ಹೇಳು ನನಗೆ ಅಂದರೆ, ಮಗು, ಇಲ್ಲಿ ಕಾಣುತ್ತಿರೋ ಸರೋವರ ಒಂದು ಮಹಾ ಪುಣ್ಯದಾಯಕವಾದದ್ದು. ದೇವಲೋಕದಲ್ಲಿಯೂ ಇದು ವಿಖ್ಯಾತವಾಗಿದೆ. ಇದರ ನೀರು ಅಮೃತದಂತೆ ಸಿಹಿಯಾಗಿದೆ. ಈ ಸರೋವರದಲ್ಲಿ ಒಂದು ಆಮೆ ಇದೆ. ಆಮೆ ಸೈಜ್ ಹೇಳ್ತಾರೆ ಮತ್ತೆ ಎಷ್ಟು ದೊಡ್ಡದಾಗಿರುತ್ತೆ ಆಮೆ ಅಂತ. ಒಂದು ಆಮೆ ಇದೆ. ಅದನ್ನು ಒಂದು ಆನೆಯು ಎಳೆಯಲು ಪ್ರಯತ್ನಿಸುತ್ತಿದೆ. ಈ ಎರಡು ಪ್ರಾಣಿಗಳು ವೈರವು ಜನ್ಮಾಂತರದಿಂದ ಬಂದದ್ದು. ಅವೆರಡರ ಭಕ್ಷಣೆಯಿಂದ ನಿನ್ನ ಹಸಿವು ತೀರುವುದು ಖಂಡಿತ ಅಂತ. ಒಂದು ಸರೋವರದಲ್ಲಿ ಒಂದು ಆನೆ ಮತ್ತು ಒಂದು ಆಮೆ ಕಂಟಿನ್ಯೂಸ್ ಆಗಿ ಜಗಳ ಆಡ್ಕೊತಾ ಇದ್ದಾವಂತೆ. ಮತ್ತು ಅದನ್ನು ಹೌದಾ, ಆ ಥರ ಇದೆಯಾ, ಮತ್ತು ಯಾಕೆ ಅವರು ಜನ್ಮಾಂತರದಿಂದ ಶತ್ರುಗಳು ಹೆಂಗಾದರು ಅಂತ ಕೇಳ್ತಾನೆ. ಅದಕ್ಕೆ ಮಗು, ಆ ಆನೆಗಳು ಪೂರ್ವಜನ್ಮದಲ್ಲಿ ವಿಭಾವಸು ಮತ್ತು ಸುಪ್ರತೀಕ ಅಂತ ಅಣ್ಣ ತಮ್ಮಂದರಾಗಿರ್ತಾರೆ. ವಿಭಾವಸು ಬಹಳ ಕೋಪಿಷ್ಠ ಆಗಿರ್ತಾನೆ, ದೊಡ್ಡವನಾಗಿರ್ತಾನೆ. ಅವನು ತಮ್ಮ ಸುಪ್ರತೀಕನೆಂಬುದು ಮಹಾ ತಪಸ್ವಿ. ಸುಪ್ರತೀಕನು ಕೋಪಿಷ್ಠನಾದ ಅಣ್ಣನ ಜೊತೆಯಲ್ಲಿರಲು ಇಷ್ಟಪಡದೆ ಆಸ್ತಿಯ ವಿಭಾಗವನ್ನು ಪದೇ ಪದೇ ಕೇಳ್ತಾ ಇರ್ತಾನಂತೆ. ಕೆಲವು ಕಾಲ ಕಳೆದ ನಂತರ ವಿಭಾವಸುವು ಸುಪ್ರತೀಕನನ್ನು ಕರೆದು ಹೇಳಿದನು. ಇದರಲ್ಲಿ ಒಳ್ಳೆ ಇದೆ ನೋಡು, ಆಸ್ತಿಗಳ ಸಮಸ್ಯೆ ಅಣ್ಣ ತಮ್ಮಂದ್ರ ಮಧ್ಯೆ ಆಗ್ಲಿಂದ ಅನಾದಿ ಕಾಲದಿಂದ ಆಗ್ಲಿಂದನೇ ಇದೆ ಈ ಸಮಸ್ಯೆ, ಜಗಳಗಳು ಅವೆಲ್ಲ. ಈಗ ಅಣ್ಣ ತಮ್ಮಂದರು ಹೇಳ್ಕೊಡೋದು, ಎರಡು ಬಗ್ಗೆಯೂ ನೀತಿಶಾಸ್ತ್ರಗಳಿದೆ. ಅಸಲು ಬೇರೆ ಹೋಗಲೇಬಾರ್ದಂಥ ಒಂದು ನೀತಿಶಾಸ್ತ್ರ ಇದೆ. ಆದರೆ ಸಂತುಷ್ಟಿ ಆಗಲಿಲ್ಲ, ಸರಿಯಾಗಿ ಏನು ಜಗಳಗಳು ಆ ಥರ ಆಗಿಬಿಟ್ರೆ ಇನ್ನೊಂದು ನ್ಯಾಯ ಇದೆ. ಭಾಗಗಳು ಸ್ವಲ್ಪ ಜ್ಯೇಷ್ಠ ಪುತ್ರನಿಗೆ ಸ್ವಲ್ಪ ಹೆಚ್ಚು ಭಾಗ ಕೊಟ್ಟು ನಂಬರ್ ವೈಸ್ ಒಂದು 10 ಎಕರೆ ಇದ್ರೆ ಒಂದು 5 ಜನ, ಒಂದು 12 ಎಕರೆ ಇದ್ದರೆ ಒಂದು 5 ಜನ ಮಕ್ಕಳಿದ್ರೆ ಮೊದಲನೇ ಮಗನಿಗೆ ಸ್ವಲ್ಪ 3 ಎಕರೆ 1 ಎಕರೆ ಹೆಚ್ಚು ಕೊಟ್ಟು, ಅದ ನಂತರ ಇರೋನಿಗೆ ಇನ್ನು ಸ್ವಲ್ಪ ಅವನಿಗೆ 2.5 ಎಕರೆ ಕೊಟ್ಟು, ಆ ಥರ ನಂಬರಲ್ಲಿರುತ್ತೆ. ಯಾಕಂದರೆ ಮೊದಲು ಹುಟ್ಟಿರೋರು ಸ್ವಲ್ಪ ಸಂಸಾರದ ಭಾರವನ್ನು ಹೆಗಲ ಮೇಲೆ ತಗೊಂಡಿರ್ತಾರೆ. ಲಾಸ್ಟಲ್ಲಿ ಹುಟ್ಟಿರೋರು ಹೆಚ್ಚು ಜವಾಬ್ದಾರಿಗಳು ತಗೊಂಡಿರೋದಿಲ್ಲ. ಆದ್ದರಿಂದ ಧರ್ಮಶಾಸ್ತ್ರದಲ್ಲಿ ಅವೆಲ್ಲ ಕೆಲವು ಇರ್ತವೆ. ಬಟ್ ಫಸ್ಟು ಧರ್ಮ ಅಂದ್ರೆ ಪಾಂಡವರದೇ. ಅವರಣ್ಣ ಧರ್ಮರಾಜ ಜೂಜಾಟದಲ್ಲಿ ಎಲ್ಲ ಆಸ್ತಿನ ಕಳ್ಕೊಂಡ್ಬಿಡ್ತಾನೆ, ಹೆಂಡತಿಯನ್ನು ಸಹ ಇಟ್ಬಿಟ್ಟಿರ್ತಾನೆ. ಆದರೂ ತಮ್ಮಂದರು ನಮ್ಮ ಜೀವನನ, ನನ್ನ ಸಂಸಾರನ ಹಾಳು ಮಾಡ್ದಲ್ವೋ ಅಂತ ಯಾವತ್ತೂ ಒಂದು ಮಾತು ಅನ್ನಲಿಲ್ಲ. ಅದಕ್ಕೆ ಧೃತರಾಷ್ಟ್ರ ಅಂತಾನೆ, ಅಷ್ಟು ಆದರೂ ಕೂಡ ಅವರ ಅಣ್ಣ ತಮ್ಮಂದರಲ್ಲಿ ಹೊಡೆತ ಬರಲಿಲ್ಲ, ಒಟ್ಟಾಗಿ ಇದ್ದರು. ಒಬ್ಬರು ಅವ್ರ ಅಣ್ಣನ ಮೇಲೆ ದ್ವೇಷನ ಹೊಂದಲಿಲ್ಲ. ಆವಾಗ ಅನ್ನಿಸ್ತದೆ ಧೃತರಾಷ್ಟ್ರನಿಗೆ, ನಾನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು. ಇದು ನಮ್ಮ ಸನಾತನ ಧರ್ಮ. ಆದಷ್ಟು ಆಸ್ತಿ ಸಲುವಾಗೋ ರೊಕ್ಕದ ಸಲುವಾಗೋ ಅಣ್ಣ ವ್ಯಕ್ತಿಯನ್ನು ಕಳ್ಕೋಬಾರ್ದು. ಸ್ವಲ್ಪ ಹೋದ್ರೂ ಪರವಾಗಿಲ್ಲ, ಸ್ವಲ್ಪ ಆಸ್ತಿ ಹೋದ್ರೂ ಪರವಾಗಿಲ್ಲ, ಆ ಸಂಬಂಧನ ಉಳಿಸ್ಕೋಬೇಕು. ಏನೋ ಒಂದು ಶ್ಲೋಕ ಕೂಡ ಇದೆ, ಯಾವುದೋ ಎಷ್ಟು ಕೆಟ್ಟವರಾದರೂ ಕೂಡ ದಾಯಾದಿಗಳು ಸಂಬಂಧಿಗಳ ಹತ್ರ ಸಂಬಂಧ ಇಟ್ಕೋಬೇಕಾದ್ರೆ. ಯಾಕಂದರೆ ಒಂದು ವೇಳೆ ಅದು ಹೆಂಗೆ ಸ್ವಲ್ಪ ಗಲೀಜಾಗಿರೋ ನೀರು ಥರ ಅಂತ ಅವರು. ಒಂದು ವೇಳೆ ನಮಗೆ ದಾಹ ತೀರ್ಸೋಕ್ಕಾಗಲಿಲ್ಲ ಅಂದರೂ ಕೂಡ ಮನೆ ಸುಟ್ಟೋವಾಗ ಆ ಬೆಂಕಿಯನ್ನು ಆರಿಸೋದಕ್ಕೆ ಕೆಲಸ ಬರ್ತದೆ. ಮನೆ ಸುಟ್ಟೋಗಿ ಬೆಂಕಿ ಆಗಿದಾಗ ಅದಕ್ಕೆ ನೀವು ಪ್ಯೂರ್ ವಾಟರ್ ಬೇಕಾ, ಸ್ವಲ್ಪ ಗಲೀಜು ವಾಟರ್ ಆದರೂ ಕೂಡ ಅದರಿಂದ ಕೂಡ ಬೆಂಕಿ ಆರಿಸ್ಬೋದು. ಆ ಥರ ದಾಯಾದಿಗಳು ಸಂಬಂಧಿಗಳು ಆ ಥರ ಕೆಲಸ ಬರ್ತಾರೆ ಅಂದ್ಬಿಟ್ಟು ಅವ್ರ ಹತ್ರ ಕಂಪ್ಲೀಟಾಗಿ ಕಟ್ ಮಾಡ್ಕೋಬಾರ್ದು. ಏನೋ ಸಣ್ಣ ಸಣ್ಣ ವಿವಾದಗಳು ಬರ್ತಾ ಇರ್ತವೆ. ಆ ಸಮಯಕ್ಕೆ ಒಂದಷ್ಟು 2-3 ಮಾತು ಅಂದ್ಕೊಂಡ್ಬಿಟ್ರು ಕೂಡ ಮತ್ತೆ ಒಗ್ಗಟ್ಟಾಗಿ ಅವ್ರ ಮನೆ ಮದುವೆ ಆದಾಗ ಹೋಗಿ ಎಲ್ಲ ಒಗ್ಗಟ್ಟಾಗಿ ಜೀವನ ಮಾಡಬೇಕಂದ್ಬಿಟ್ಟು ಶಾಸ್ತ್ರ ಹೇಳುತ್ತೀವೆಲ್ಲ. ಮತ್ತು ಶಾಸ್ತ್ರ ತಿಳ್ಕೊಳ್ತಿಲ್ಲ, ಅದಕ್ಕೆ ಏನೇನು ವಿಚಿತ್ರ ಮಾಡ್ಕೊತಾ ಇರ್ತಾರೆ. ಯಾವತ್ತಿದ್ರೂ ಮತ್ತು ಅವರೇ ಆಗೋದು ಅಂತ ಹೇಳುತ್ತೆ ಶಾಸ್ತ್ರ. ಮತ್ತು ಇವಾಗ ನೋಡು, ಅಣ್ಣ ಏನೆಲ್ಲ ಮಾತಾಡ್ತಾನೆ ಆಸ್ತಿ ವಿವಾದಗಳು ಬಂದಾಗ. ಕೇವಲ ಧನದ ಆಸೆಯಿಂದ ವಿವೇಕ ಶೂನ್ಯರಾದ ಜನರು ಆಸ್ತಿಯ ವಿಭಾಗವನ್ನು ಕೇಳುತ್ತಾರೆ. ಸಹೋದರರು ವಿಭಾಗವಾದೊಡನೆಯೇ ಮೂರನೆಯವರು ಮಧ್ಯದಲ್ಲಿ ಪ್ರವೇಶಿಸಿ ಅನೇಕ ವಿಧವಾದ ಚಾಡಿಯ ಮಾತುಗಳಿಂದ
ಸಹೋದರರಲ್ಲಿ ಪರಸ್ಪರ ದ್ವೇಷ ಭಾವವನ್ನು ಹೆಚ್ಚಿಸುತ್ತಾರೆ. ಅಣ್ಣ ತಮ್ಮಂದಿರಿಬ್ಬರು ಜಗಳ ಆಡಿದ್ರೆ ಮೂರನೇವನು ಎಂಟ್ರಿ ಆಗಿಬಿಡುತ್ತೆ. ಅವನು ಎಂಟ್ರಿ ಆಗೋನು ಯಾವತ್ತೂ ಅವನು ಒಟ್ಟಿಗಿದ್ದಾಗ ಆ ಮನೆಯದು ದೊಡ್ಡ ಮರ್ಯಾದೆ ಇರುತ್ತೆ, ಇಡೀ ಊರೇ ಹೆದರ್ತಾ ಇರುತ್ತೆ. ನಾನು ಎಷ್ಟೋ ನೋಡಿದ್ದೀನಿ ಆ ಥರ. ಒಂದು ಮನೆಯಲ್ಲಿ ಒಟ್ಟಿಗೆ ಅಣ್ಣ ತಮ್ಮಂದಿರು ಇದ್ದಾಗ ಅವ್ರ ಮನೆಯವ್ರ ಹತ್ರ ಜಗಳ ಆಡೋದಕ್ಕೆ ಊರಲ್ಲಿ ಯಾರೇ ಆಗಲಿ ಹೆದರ್ತಾಯಿದ್ರು. ಮತ್ತು ಬೇರೆ ಹೋದ್ಮೇಲೆ ಒಂದು 3 ವರ್ಷ ಆದಮೇಲೆ ಬೇರೆ ಹೋದ್ಮೇಲೆ ಆ ಒಟ್ಟಿಗಿದ್ದ ಮನೇಲಿ ಒಬ್ಬ ಸಿಕ್ಕಾಪಟ್ಟೆ ಬಲವಂತನಾಗಿದ್ದ, ಭೀಮಸೇನ ಥರ ಇದ್ದ. ಅಂಥವನನ್ನು ಒಂದು ಸಾಮಾನ್ಯವಾದ ಕುಟುಂಬದವರು ಕಟ್ಟಾಕಿಬಿಟ್ಟು ಹೊಡೆದವ್ರೆ. ಬಲ ನೋಡಿ, ಸ್ಟಾರ್ಟಿಂಗಲ್ಲೇ ಅವ್ರ ಮನೆಯವರು ತಂಟೆಗೆ ಹೋಗೋದಕ್ಕೆ ಹೆದರ್ಕೊತಾಯಿದ್ರು. ಮತ್ತು ಬೇರೆ ಬೇರೆ ಆದಮೇಲೆ ವೀಕ್ ಆಗಿಬಿಟ್ಟಿರ್ತಾರೆ, ಅಂಥ ಪರಿಸ್ಥಿತಿ ಬಂತು. ಅದಕ್ಕೆ ಬೇರೆ ಹೋದ್ರಾಗನೇ ಎಲ್ಲ ವೀಕೇ ಆಗ್ತಾಯಿರ್ತೀವಿ ಹೊರತು ಇನ್ನೇನು ಸ್ಟ್ರಾಂಗ್ ಆಗೋದಿಲ್ಲ. ಮತ್ತು ಅವರು ಊರಿನವ್ರು ಅದನ್ನೇ ಕಾಯ್ಕೊಂಡಿರ್ತಾರೆ. ಅಯ್ಯೋ ಇವ್ರು ಇನ್ನೂ ಮನೆಯಲ್ಲಿ ಇನ್ನೂ ಕಲಿತೇ ಇದ್ದಾರಲ್ಲ, ಏನೋ ಒಂದು ಚಾಡಿ ಹೇಳಿ ಅದನ್ನ ಬೇರೆ ಮಾಡಿಸ್ಬೇಕಂದ್ಬಿಟ್ಟಿದ್ದು ಫಸ್ಟ್ ನಮ್ಮಲ್ಲೇ ಸ್ವಲ್ಪ ಇರ್ತಾವೆ. ಅದನ್ನೇ ಸ್ವಲ್ಪ ಎತ್ತಾಕಿ ದ್ವೇಷ ನುಗ್ಗಿಸಿ, ನೋಡು ಕಷ್ಟ ಎಲ್ಲ ನೀನು ಕೊಡ್ತೀಯ, ಸುಖ ಎಲ್ಲ ಅವ್ರು ಕೊಡ್ತಾರೆ. ಇಂಥವೆಲ್ಲ ತುಂಬಿಸೋದು, ಇಂಥವೆಲ್ಲ ತುಂಬಿಸ್ಬಿಟ್ಟು ಆ ಮನೆ ಹೊಡೆದೋಗ್ಬೇಕಾರೆ ನೋಡ್ತಾರೆ. ಅದು ಅರ್ಥ ಆಗೋದಿಲ್ಲ. ಪ್ರಯೋಜನ ಮನುದ್ದಿಶ್ಯ ಮಂದೋಭಿನ ಪ್ರವರ್ತತೆ. ನಮಗೇನೋ ನಮ್ಮ ಸಲುವಾಗಿ, ಅದಕ್ಕೆ ಹಿತವಾಕ್ಯಗಳು ಪ್ರಿಯ ವಾಕ್ಯಗಳು ಎರಡಿರ್ತವೆ. ಮಂತಾರೆ ಕೈಕೆಗೆ ಹೇಳ್ತಾಳೆ, ರಾಮ ಪಟ್ಟಾಭಿಷೇಕ ಆದರೆ ನಿನ್ನ ಮಗನ ಭರತನಿಗೇನು ಬರುತ್ತೆ, ನಿನ್ನ ಮಗ ಭರತನ ರಾಜ ಆಗಬೇಕು ಅಂದ್ಬಿಟ್ಟು ಕೇಳೋದಕ್ಕೆ ಹೌದಲ್ಲ, ನನ್ನ ಮಗನ ನನ್ನ ಶ್ರೇಯೋಭಿಲಾಷೆ ಆಗಿದ್ದಾಳೆ, ನನ್ನ ಒಳ್ಳೆಯದಕ್ಕೆ ಕೇಳ್ತಾ ಇದ್ದಾಳೆ ಅಂತ ಅನಿಸುತ್ತೆ. ಅದು ಕೇವಲ ಪ್ರಿಯ ವಾಕ್ಯ, ಹಿತವಾಕ್ಯ ಅಲ್ಲ ಅದು. ಶ್ರೀರಾಮಚಂದ್ರ ಪ್ರಭು ಅಂಥವನು ಎಲ್ಲ ತಾಯಿಯರು ದಾಸಿಯರನ್ನು ಕೂಡ, ಅವರ ತಂದೆ ದಶರಥನ ದಾಸಿಯರನ್ನು ಕೂಡ ತಾಯಿ ಥರ ನೋಡ್ಕೊತಾ ಇರ್ತಾನೆ ಅಂತ ಮಾಡಿಬಿಟ್ಟು ಅಂಥ ಪ್ರಿಯ ವಾಕ್ಯಗಳನ್ನು ಕೇಳಿ ಕೈ ಕೆಟ್ಟೋಗ್ತಾಳೆ. ಹಿತವಾಕ್ಯಗಳು ವಿಭೀಷಣ ಅಣ್ಣನಿಗೆ ಹೇಳ್ತಾನೆ, ಅಣ್ಣ ತಪ್ಪು ಮಾಡಿದೆ ನೀನು, ಬೇರೆಯವರು ಹೆಂಗಸರನ್ನ ಎತ್ಕೊಂಡು ಬರಬಾರ್ದು, ಹೆಣ್ಣು ಅಂದರೆ ಮಹಾ ಅಗ್ನಿ ಇದ್ದಂಗೆ ನಾಶ ಆಗುತ್ತೆ, ನಮ್ಮ ಲಂಕಾನೇ ನಾಶ ಆಗುತ್ತೆ, ಹೋಗಿ ವಾಪಸ್ ಬಂದ್ಬಿಟ್ಟು ಬೇಡ, ರಾಮನ ಜೊತೆ ಯುದ್ಧ ಬೇಡ, ನಿನ್ನನ್ನು ಕೈಯಲ್ಲಿ ಮುಷ್ಟಿಯಲ್ಲೇ ಬಂದಿ ಮಾಡಿರೋಂಥ ವಾಲಿಯನ್ನು ಕೊಂದಿದ್ದಾನೆ ಈಗ ರಾಮ, ಎಷ್ಟು ಪರಾಕ್ರಮಶಾಲಿ, ಎಷ್ಟು ಬಲವಂತತೆ ಯೋಚನೆ ಮಾಡು, ಅಂಥವನ ಹತ್ರ ನೀನು ಯುದ್ಧ ಇಟ್ಕೋಬೇಡ, ಸಾಮಾನ್ಯಲ್ಲ ರಾಮ ಅಂತ ಎಷ್ಟೋ ಹಿತವಾಕ್ಯಗಳು ಹೇಳ್ತಾನೆ. ಹಿತವಾಕ್ಯಗಳನ್ನು ಕೇಳಿದರೆ ಅವನು ಕೆಟ್ಟೋಗ್ಬಿಟ್ಟ. ಪ್ರಿಯವಾಕ್ಯಗಳನ್ನು ಕೇಳಿ ಕೈಕೆ ಕೆಟ್ಟೋದ್ಲು, ಹಿತವಾಕ್ಯಗಳನ್ನು ಕೇಳ್ತೀರಾ ರಾವಣ ಕೆಟ್ಟೋದ. ಅದಕ್ಕೆ ಸತ್ಯಂ ಪ್ರಿಯಂ ಹಿತಂ 3 ಇರಬೇಕು. ವಾಕ್ಯಗಳು ಏನಾದರೂ ಇದ್ದರೆ ಅಂಥ ವಾಕ್ಯನ ಚೆನ್ನಾಗಿ ಆಲೋಚನೆ ಮಾಡಿ ನಂಬಬೇಕು. ನಮಗೆ ನಮ್ಮ ಒಳ್ಳೆಯದ್ರ ಬಗ್ಗೆನೇ ಬಯಸೋ ಥರ ಮಾತಾಡ್ತಾ ಇರ್ತಾರೆ. ಅವ್ರ ಉದ್ದೇಶಗಳು ಹಿಂಗಿರುತ್ತೆ, ಮನೇನ ಹೊಡೆದಾಕ್ಬೇಕಂತ ಇರುತ್ತೆ. ನಮ್ಗನ್ಸುತ್ತೆ ಅಯ್ಯೋ ನನ್ನ ಬಗ್ಗೆನೇ ನಮ್ಮ ಸೇಫ್ಟಿ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಇವರು, ನಮ್ಮ ಫ್ರೆಂಡ್ಸು ಅಂತ ನಮ್ಗೆ ಅನಿಸುತ್ತೆ. ಅದಿರಲ್ಲ ಉದ್ದೇಶ. ಒಟ್ಟಾಗಿ ಬಲವಂತವಾಗಿರೋ ಮನೆಯನ್ನು ಹೊಡಿಬೇಕಂತ ಇರುತ್ತೆ ಅವರು, ಆ ಥರ ಇರುತ್ತೆ. ಅದಕ್ಕೆ ಅದನ್ನೇ ತಮ್ಮನಿಗೆ ಹೇಳ್ತಾ ಇದ್ದಾನೆ. ಮತ್ತು ಅಲ್ಲದೆ ಅವರ ಆಸ್ತಿಯನ್ನು ಉಪಾಯಾಂತರದಿಂದ ಕಿತ್ತುಕೊಳ್ಳಲು ಮಿತ್ರರೂಪರಾದ ಶತ್ರುಗಳು ಪ್ರಯತ್ನಿಸುತ್ತಾರೆ. ಫಸ್ಟ್ ಡಿವೈಡ್ ಮಾಡಿಬಿಡ್ತಾರೆ, ಮತ್ತು ಕಷ್ಟಗಳು ಬರ್ತವೆ. ನನ್ನ ಹೆಸರು ರಿಜಿಸ್ಟ್ರೇಷನ್ ಮಾಡು, ನಿನ್ಗೆ ಸಾಲ ಕೊಡ್ತೀನಿ, ಇಷ್ಟು ಬಡ್ಡಿ ಅಂದ್ಬಿಟ್ಟು, ಮತ್ತು ಆ ಬಡ್ಡಿ ಕಟ್ಟೋಕ್ಕಾಗಲ್ಲ, ನಿನ್ನ ಆಸ್ತಿ ನನ್ನೇ ಅಂತ ಎಲ್ಲ ಮಾಡ್ತಾರೆ. ಆದುದರಿಂದ ಸಹೋದರರು ವಿಭಾಗವಾದರೆ ಇಬ್ಬರು ವಿನಾಶವು ಖಂಡಿತ. ಇಬ್ಬರು ವೀಕ್ ಆಗಿಬಿಡ್ತಾರೆ, ಇಬ್ಬರು ಲಾಸ್ ಆಗ್ತಾರೆ. ಈ ಕಾರಣದಿಂದಲೇ ವಿವೇಕಿಗಳಾದವರು ಆಸ್ತಿಯ ವಿಭಾಗಕ್ಕೆ ಎಂದೂ ಸಮ್ಮತಿಸುವುದಿಲ್ಲ. ಏಕೆಂದರೆ ವಿಭಾಗದ ನಂತರ ಗುರು ಸ್ವರೂಪವಾದ ಶಾಸ್ತ್ರದ ನಿಬಂಧನೆಗಳಿಗೆ ಅವರು ಒಳಪಡುವುದಕ್ಕಾಗುವುದಿಲ್ಲ. ಒಂದು ಶಾಸ್ತ್ರದ ಮಾತಿದೆ, ಕನಿಷ್ಠಾನ್ ಪುತ್ರವತ್ ಪಶ್ಯೇತ್. ಅಣ್ಣ ತಮ್ಮನನ್ನು ಮಗ ಥರ ನೋಡಬೇಕಂತೆ, ಮತ್ತು ತಮ್ಮ ಅಣ್ಣನ ಹೆಂಗೆ ನೋಡಬೇಕಂದ್ರೆ ಜ್ಯೇಷ್ಠೋ ಭ್ರಾತ ಪಿತುಃ ಸಮಃ. ತಮ್ಮ ಅಣ್ಣನನ್ನು ತಂದೆಯ ಸಮದಲ್ಲಿ ನೋಡಬೇಕಂತೆ, ಆ ಥರ ನೋಡಬೇಕಂತ ಶಾಸ್ತ್ರ ಹೇಳುತ್ತೆ. ಇವೆಲ್ಲ ಸಣ್ಣ ಮಕ್ಕಳಿಗೆ ಸಿಲೆಬಸ್ಸಲ್ಲಿ ಹೇಳ್ಕೊಟ್ರೆ ಏನಕ್ಕೆ ಜಗಳ ಮಾಡ್ತಾರೆ ಹೇಳಿ?
ನಮ್ಮ ಸಿಲೆಬಸ್ಸಲ್ಲಿ ಇಲ್ಲವೇ ಇಲ್ಲ ಇವೆಲ್ಲ ಸನಾತನ ಧರ್ಮದ್ದು. ಮತ್ತು ಆ ಥರ ಹೇಳ್ತಾರೆ. ಆದ್ದರಿಂದ ಶಾಸ್ತ್ರದ ಉಲ್ಲಂಘನೆ ಆಗುತ್ತೆ ಈ ಥರ ಮಾಡಿದ್ರೆ. ಮತ್ತು ಪರಸ್ಪರ ಸಂಶಯಗ್ರಸ್ತರಾಗುತ್ತಾರೆ. ಆದ್ದರಿಂದ ನೀನು ಕೂಡ ಆಸ್ತಿಯನ್ನು ವಿಭಜಿಸುವ ಆಲೋಚನೆಯನ್ನು ಕೈಬಿಡು, ಇಬ್ಬರೂ ಸುಖವಾಗಿ ಬಾಳೋಣ ಅಂತ. ಆದರೆ ಎಲ್ಲಿರ್ತಾನೆ ಒಂದು ಸತಿ ಮನಸ್ಸಲ್ಲಿ ಏನು ಡಿಸೈಡ್ ಆಗಿಬಿಟ್ಟಿದ್ರೆ ಅಷ್ಟೇ, ಬಿರುಕು ಬಂದಿತ್ತಂದ್ರೆ ಮತ್ತೆ ಜಾಯಿನ್ ಆಗಲ್ಲ. ಅದಕ್ಕೆ ನಮ್ಮ ಗುರುಗಳು ಅಂತಿದ್ರು, ಥಿಂಕ್ 1000 times ವೆಲ್ ಡೂಯಿಂಗ್ ಫಸ್ಟ್ ಫೈಟ್ ಅಂತ. ಮೊದಲನೇ ಸತಿ ಯಾರ ಜೊತೆ ಅದು ಜಗಳ ಆಡುವಾಗ, ಯಾರೋ ಫ್ರೆಂಡ್ ಆಗಿರ್ತಾರೆ, ಪಕ್ಕದ ಮನೆ ಆಗಿರ್ತಾರೆ, 1000 ಸತಿ ಯೋಚನೆ ಮಾಡುವಂಥ. ಯಾರದೇ ಸಂಬಂಧದಲ್ಲಿ ಜಗಳ ಕಿತ್ತೋದಕ್ಕಿಂತ ಮುಂಚೆ 1000 ಸತಿ ಯೋಚನೆ ಮಾಡಿ. ಯಾಕಂದರೆ ಒಂದು ಸತಿ ಜಗಳ ಆಯ್ತಂದರೆ ಅದು ದಾರ ಕಟ್ಟಾದಮೇಲೆ ಮತ್ತೆ ಜಾಯಿನ್ ಮಾಡಿದ್ರು ಆ ಗಂಟು ಮಾತ್ರ ಹಂಗೆ ಇರುತ್ತೆ. ಮತ್ತೆ ಅದು ಒಂದಾಗೋದಕ್ಕೆ, ಮತ್ತೆ ಸ್ನೇಹ ಬರೋದಕ್ಕೆ, ಮತ್ತೆ ಮಿತ್ರರಾಗೋದಕ್ಕೆ ಚಾನ್ಸ್ ಇರೋದಿಲ್ಲ. ಅದಕ್ಕೆ ಯಾವುದೇ ನಮಗೂ ಹೇಳ್ತಿದ್ರು ಗುರುಗಳು, ಆಶ್ರಮಗಳು, ನಾನು 32 ಆಶ್ರಮಗಳು, ಒಂದು ಆಶ್ರಮ ಬಿಟ್ಟು ಹೋಗ್ತಾ ಇದ್ದೆ. ಅವರು ಒಂದೇ ಸೂತ್ರ ಹೇಳ್ಬಿಟ್ರು, ಯೋಚನೆ ಮಾಡಿ, ಇನ್ನು ಇಷ್ಟೊಂದು ಎಲ್ಲ ಆಗೋಗಿದೆ, ಎಲ್ಲ ಟೆಕ್ನಿಕ್ಸ್ ಹೇಳ್ಬಿಟ್ರು ಏನಾಗ್ತಾಯಿದೆ ಅಂದ್ಬಿಟ್ಟು. ನೆಕ್ಸ್ಟ್ ಆಶ್ರಮಕ್ಕೆ ನೀನು ಎಲ್ಲಿ ಓದಕ್ಕೆ ಹೋಗ್ತಿದೆಯೋ ಯೋಚನೆ ಮಾಡಿ, ಯಾರ ಜೊತೆನೂ ಒಬ್ಬರ ಜೊತೆನೂ ಜಗಳ ಆಡಕ್ಕೆ ಹೋಗಬೇಡ. ತುಂಬ ಯೋಚನೆ. ಒಂದು ಸರ್ತಿ ಸ್ಟಾರ್ಟ್ ಆಯ್ತಂದ್ರೆ ಮತ್ತೆ ಸಾಕು, ಡೈಲಿ ಎದ್ದು ಅಂತ ಒಬ್ಬನ ಮುಖ ನೋಡ್ತಾ ಇದ್ದರೆ ಇನ್ನೊಂದು ನರಕಕ್ಕೆ ಹೋಗ್ಬೇಕಾಗೋದಿಲ್ಲ. ಒಬ್ಬ ವ್ಯಕ್ತಿಯ ಮನೆಯಲ್ಲೋ ಪಕ್ಕದ ಮನೆಯಲ್ಲೋ ಎದುರುಗಡೆ ಶತ್ರು ಮಾಡ್ಕೊಂಡ್ಬಿಟ್ರೆ ಡೈಲಿ ಹಿಂಸೆ ಆಗ್ತಾಯಿರುತ್ತೆ. ಅದಕ್ಕೆ ಯೋಚನೆ ಮಾಡು. ವಸ್ತುಗಳು, ಸಿಚುವೇಶನ್ನು, ಅದರ ಸಲುವಾಗಿ ಒಬ್ಬ ವ್ಯಕ್ತಿಯನ್ನು ನೀನು ಶತ್ರುವಾಗಿ ಮಾಡ್ಕೋಬೇಡ. ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆಗೇನ ಎಲ್ಲ ನಾವೇ ಸ್ವಲ್ಪ ಬಗ್ಬಿಟ್ರೆಗೇನ ಮತ್ತೆ ಅದು ಸಂಬಂಧ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಬಟ್ ಇಲ್ಲಿ ಆ ಮಟ್ಟ ತೀರು ಮುಂದೆ ಹೊಟ್ಟೋಗ್ಬಿಟ್ಟಿದ್ದಾರೆ ಇವರು ಅಣ್ಣ ತಮ್ಮಂದರು. ಅಣ್ಣನಿಗೆ ತಮ್ಮ ಅಂತಾರೆ, ಅಣ್ಣ ನಿನ್ನೊಡನೆ ಕೂಡಿ ಇರಲು ನನಗೆ ಸಾಧ್ಯವೇ ಇಲ್ಲ. ಆಸ್ತಿಯ ವಿಭಾಗವೇ ಕೊಡುವುದು ಎಂಬುದು ಅಭಿಪ್ರಾಯವಿದ್ದರೆ ಆಸ್ತಿ ವಿಭಾಗನೆ ಮಾಡಬಾರ್ದು ಅಂತ ಅದೇ ನಿಜ ಆಗಿದ್ದರೆ ಸ್ಮೃತಿಗಳಲ್ಲಿ ಆಸ್ತಿ ವಿಭಾಗದ ಪ್ರಕರಣ ಇರ್ತಿರ್ಲಿಲ್ಲ. ಆಸ್ತಿ ವಿಭಾಗ ಮಾಡೋ ಪ್ರಕರಣ ಕೂಡ ಇದೆ ಶಾಸ್ತ್ರದಲ್ಲಿ, ನ್ಯಾಯಶಾಸ್ತ್ರದಲ್ಲಿ ಎಲ್ಲ. ಮತ್ತು ಅವುಗಳಲ್ಲಿ ಇದೆ ಅಂದ್ರಾಗೇನ ಆಸ್ತಿ ವಿಭಾಗ ಕೂಡ ಆಗೋದು ಸಂಭಾವನೆ ಇದೆ ಅಂತ. ನಾವಿಬ್ಬರು ಒಟ್ಟಾಗಿ ಇರುವುದಕ್ಕಿಂತಲೂ ಬೇರೆಯಾದಲ್ಲಿ ನಮ್ಮ ಪ್ರೀತಿಯು ಉಳಿಯುವುದೆಂದು ನನಗನಿಸುತ್ತದೆ. ಆದ್ದರಿಂದ ದಯವಿಟ್ಟು ಶಾಸ್ತ್ರಸಮ್ಮತವಿರುವಂತೆ ನನಗೆ ವಿಭಾಗವನ್ನು ಕೊಡು, ಇಬ್ಬರೂ ಶಾಂತಿಯಿಂದ ಜೀವಿಸೋಣ ಅಂತ ತಮ್ಮ ಅಂತಾನೆ. ಅವನು ಎಷ್ಟು ಅಣ್ಣ ಸಮಾಧಾನ ಮಾಡಿ ಹೇಳಿದ್ರು ಕೂಡ ತಮ್ಮ ಒಪ್ಪೋದಿಲ್ಲ. ಇವೇ ಬಂದಿರ್ತವೆ. ಏನಾಗ್ತಾ ಇರ್ತದಂದರೆ ಸಂಬಂಧದಲ್ಲಿ ಒಬ್ಬರಿಗೆ ಅನಿಸ್ತಾ ಇರುತ್ತೆ, ನಾನು ಹೆಚ್ಚು ಪರಿಶ್ರಮ ಮಾಡ್ತಾಯಿದ್ದೀನಿ, ಮಿಕ್ಕಿದವ್ರು ಕಡಿಮೆ ಪರಿಶ್ರಮ ಮಾಡ್ತಾಯಿದ್ದಾರೆ, ಅವರು ಹೆಚ್ಚು ಲಾಭ ತೊಗೊಂಡ್ಬಿಡ್ತಾ ಇದ್ದಾರೆ, ಅದೇ ನಾವು ಸಪ್ರೇಟ್ ಹೋದರೆ ನಮ್ಮ ಪರಿಶ್ರಮ ನಾವೇ ಅನುಭವ ಮಾಡ್ಬೋದು. ಈ ಥರ ಸ್ವಾರ್ಥ ಉಂಟಾಗುತ್ತೆ. ಇದರ ಸ್ವಾರ್ಥ ಉಂಟಾದಾಗ ಮತ್ತು ಅದು ಬೇರೆ ಆಗಿಬಿಡ್ತಾರೆ. ಬೇರೆ ಆದಮೇಲೆ ಎಲ್ಲ ಬಲ ಹೋಗುತ್ತೆ. ಈಗ ನಾವೇ ನೋಡಿದ್ವಿ, ಈಗಲೂ ಕೆಲವೊಂದು ಫ್ಯಾಮಿಲಿಗಳು ಒಟ್ಟಾಗಿದ್ದಾರೆ. ಒಟ್ಟಾಗಿರೋ ಫ್ಯಾಮಿಲಿಯಲ್ಲಿ ಯಾವುದಾದ್ರೂ ಫಂಕ್ಷನ್ ಬರಲಿ, ಏನೇ ಬರಲಿ, ಯಾರೋ ಒಬ್ಬರು ಫಂಕ್ಷನ್ಗೆ ಹೋದರೆ ಒಬ್ಬರು ಒಳಗೆ ಜಾತಿಗೆ ಹೋಗ್ತಾರೆ, ಇನ್ನೊಂದು ನೋಡ್ಕೊಂಡು ಹೋಗಿರ್ತಾರೆ. ಅದೇ ಬೇರೆ ಹೋಗಿರೋರಿಗೆ ಕಟ್ಟಾಕದಂಗೆ ಬಂಧನದಲ್ಲಿ ಹೆಚ್ಚಿರ್ತಾರೆ. ಈ ಕಡೆ ತಿರುಗೋಂಗಿಲ್ಲ, ಆ ಕಡೆ ತಿರುಗೋಂಗಿಲ್ಲ, ಬಿಟ್ಟು ಯಾರು ಹೋಗೋಂಗಿಲ್ಲ, ಮಕ್ಕಳನ್ನು ಬಿಟ್ಟು ಹೋಗೋಂಗಿಲ್ಲ. ಅದೇ ಒಟ್ಟಿಗಿರೋವ್ರ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರಾಗೇನ ಆ ಸಣ್ಣ ಮಕ್ಕಳನ್ನು ಕೂಡ ಮನೆಯಲ್ಲಿ ಬಿಟ್ಬಿಟ್ಟು ಆರಾಮಾಗಿ ಹೋಗಿ ಯಾವುದೋ ಫಂಕ್ಷನ್ ನೋಡಿ ಬಂದುಬಿಡ್ತಾರೆ. ಇವ್ರು ಬೇರೆ ಆದವರು ಆ ಸಣ್ಣ ಮಕ್ಕಳಿದ್ರೆ ಅವ್ನು ಎತ್ಕೊಂಡು ಹೋಗೋದಕ್ಕೂ ಕಷ್ಟ, ಸುಮಾರು ಫಂಕ್ಷನ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಎಷ್ಟೋ ಪ್ರಕಾರದ ಅನನುಕೂಲತೆ ಬರ್ತಾ ಇರುತ್ತೆ ಆ ಥರ. ಮತ್ತು ತಮ್ಮ ಇವಾಗ ಒಪ್ಪಲಿಲ್ಲ, ಅದಕ್ಕೆ ತಮ್ಮನ ಮಾತುಗಳನ್ನು ಕೇಳಿ ವಿಭಾವಸೋಗಿ ಅತಿಯಾದ ಕೋಪ ಉಂಟಾಗಿದೆ. ಸಿಕ್ಕಾಪಟ್ಟೆ ತಪಸ್ವಿ ಆಗಿರ್ತಾನೆ, ಅದಕ್ಕೆ ಮುನಿಗಳಿಗೆ ಕೋಪ ಜಾಸ್ತಿ ಬರುತ್ತಂತಾರೆ. ಗಡುಸಾದ ಧ್ವನಿಯಿಂದ ಹೇಳಿಬಿಡ್ತಾನೆ, ನಿನ್ನನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ನನ್ನಿಂದ ಸಾಧ್ಯವಾಗುವುದಿಲ್ಲ. ನೀನು ಯಾವಾಗಲೂ ಭೇದ ಭಾವವನ್ನೇ ಬೆಳೆಸುತ್ತಾ ಹೋಗುತ್ತಿರುವುದರಿಂದ ಹಣದ ವಿಭಾಗವನ್ನು ಅಪೇಕ್ಷಿಸುತ್ತಿರುವೆ. ನನ್ನ ಮಾತನ್ನು ಕೇಳದೆ ಕೇವಲ ಯೌವನ ಮದದಿಂದ ಸ್ವೇಚ್ಛೆಯಾಗಿ ವರ್ತಿಸಲು ಇಚ್ಛಿಸುತ್ತಿರುವೆಯಾದ ಕಾರಣ ನಿನಗೆ ಆನೆಯ ಜನ್ಮ ಪ್ರಾಪ್ತಿಯಾಗಲಿ ಅಂತ ಶಾಪ ಹೇಳ್ತೀನಿ. ನೀನು ಆನೆಯ ಜನ್ಮ ಎತ್ತೋಗು ಅಂದ್ಬಿಟ್ಟು. ಆನೆಗಳದ್ದು ಇದೇ ಸಮಸ್ಯೆ. ಸ್ವಲ್ಪ ಯೌವನ ಸ್ಥಿತಿ ಬಂದುಬಿಟ್ರೆಗನ ಮತ್ತು ಜಗಳ
ಜಗಳ ಮತ್ತು ಏರಿಯಾಗಳು ಶೇರಿಂಗ್. ಪ್ರಾಣಿಗಳೆಲ್ಲ ಅಷ್ಟೇ, ಹುಲಿ ಕೂಡ ಅಷ್ಟೇ. ಸ್ವಂತ ಮಗುನೇ ಆಗಿರುತ್ತೆ, ಸ್ವಲ್ಪ ಯೌವನ ಬಂತಂದ್ರೆ ತಂದೆ ಜೊತೆನೇ ಜಗಳ ಆಡಿಬಿಡುತ್ತೆ. ಆಡಿಬಿಟ್ಟು ಇನ್ನು ಹಂಚ್ಕೊಂಡ್ಬಿಡ್ತವೆ ಏರಿ. ಹಂಚ್ಕೊಂಡ್ಬಿಟ್ಟು ಮೂತ್ರ ಮಾಡಿಬಿಟ್ಟು ಬೌಂಡ್ರಿ ಫಿಕ್ಸ್ ಮಾಡ್ತಾರೆ. ಮತ್ತು ಮರಗಳಲ್ಲಿ ಸ್ಕೆಂಟ್ ಮಾರ್ಕಿಂಗ್ ಅಂತಾರೆ, ಹಿಂಗೆ ಗೀಚಿಬಿಟ್ಟು ಅಲ್ಲೊಂದು ಮೂತ್ರ ಮಾಡಿ ಬೌಂಡ್ರಿನ ಫಿಕ್ಸ್ ಮಾಡ್ಕೊತಾರೆ. ಇದು ನನ್ನ ಬೌಂಡ್ರಿ, ಈ ಬೌಂಡ್ರಿ ದಾಟಿ ನೀನು ಈ ಕಡೆ ಬರಬೇಡ, ನಾನು ಆ ಕಡೆ ನಿನ್ನ ಬೌಂಡ್ರಿಲಿ ಬರಲ್ಲ ಅಂದ್ಬಿಟ್ಟು ಆ ಥರ ಹಂಚ್ಕೊಂಡ್ಬಿಡ್ತಾವೆ ಕಾಡನ್ನು. ಆನೆಗಳು ಕೂಡ ಅಷ್ಟೇ. ಆನೆಗಳು ಕೂಡ ಮೂತ್ರದಿಂದ, ಸಗಣಿಯಿಂದ, ಅದರ ಸಗಣಿಯಿಂದ ಇಷ್ಟು ನನ್ನ ಬಾರ್ಡ್ರು, ಈ ಬಾರ್ಡ್ರಿಗೆ ನೀನು ಬರಬಾರ್ದು ಅಂತ ಅವ್ರವ್ರ ಭಾಷೆಯಲ್ಲಿ ಅನ್ಕೊಂಡ್ಬಿಟ್ಟಿರ್ತಾರೆ. ಆ ಬಾರ್ಡ್ರ್ ಕ್ರಾಸ್ ಮಾಡಿ ಈ ಕಡೆ ಬಂದರೆ ಆ ಸ್ಮೆಲ್ಲಿಂದ ಗೊತ್ತಾಗ್ಬಿಡುತ್ತೆ ಅವರಿಗೆ. ಮತ್ತು ಅದಕ್ಕೆ ಅಲ್ಲಿ ಕಾಡಿನಲ್ಲಿ ನಾವು ಕೂಡ ಮೂತ್ರ ವಿಸರ್ಜನೆ ಮಾಡಬಾರ್ದು ಅಂತಾರೆ. ಯಾಕಂದರೆ ನಾವು ಹೋಗ್ಬಿಟ್ಟು ಹುಲಿ ಏರಿಯಾದಲ್ಲಿ ಹೋಗಿ ಮೂತ್ರ ವಿಸರ್ಜನೆ ಮಾಡಿದ್ರೆ ಅದು ಯಾವನವನು ನನ್ನ ಬೌಂಡ್ರಿನಲ್ಲಿ ನನ್ನ ಪರ್ಮಿಷನ್ ಇಲ್ದಿರೋ ಯಾವನೋ ಹೊಸ ಶತ್ರು ಬಂದಿದ್ದಾನೆ, ಯಾವನು ಅಂದ್ಬಿಟ್ಟು ಆ ಮೂತ್ರ ಸ್ಮೆಲ್ ಇಟ್ಕೊಂಬಂದು ನಾವಿರೋ ಜಾಗಕ್ಕೆ ಬಂದುಬಿಡ್ತಾರೆ. ಆ ಥರ ಎಲ್ಲ ಇರುತ್ತೆ ಪ್ರಾಣಿಗಳು. ಮತ್ತು ಈಗ ಮನುಷ್ಯರು ಕೂಡ ಅಷ್ಟೇ. ಮತ್ತು ಅದೇ ಥರ ಶ್ರೀಶೈಲದಲ್ಲಿ ನಡ್ಕೊತ ಆ ದಾರಿಯಲ್ಲಿ ಪರವಾಗಿಲ್ಲ ಬಿಡಿ, ಅಲ್ಲಿ ಶಿವನ ಕೃಪೆನೇ ಇದೆ ಅನಿಸುತ್ತೆ. ಬಟ್ ಅದು ಟೈಗರ್ ರಿಸರ್ವ್. ಅದು ನಾನು ಕದ್ಲಿವನದಲ್ಲಿದ್ದಾಗ ನಾನು ಮುಂದೆನೇ ನಡ್ಕೊಂಡು ಹೋಯ್ತು ಒಂದು ಹುಲಿ. ಹೋಯ್ತು ಅಂದ್ಕೊಂಡೆ, ಇವತ್ತಿನ ಆಗೋಯ್ತು ನನ್ನ ಕತೆ ಅಂದ್ಕೊಂಡೆ. ಅದೇನೋ ಹೊಟ್ಟೆ ತುಂಬಿತ್ತೋ ಏನೋ ಗೊತ್ತಿಲ್ಲ, ಅದು ಸುಮ್ಮನೆ ನಡ್ಕೊಂಡು ಹೊಟ್ಟೋಯ್ತು. ಒಂದು ಕಾಡು ಜನರದ್ದು ಒಂದು ನಾಯಿ ಇತ್ತು, ಆ ಹುಲಿಯನ್ನು ನೋಡಿ ಹೆದರ್ಕೊಂಡು ನನ್ನ ಪಕ್ಕದಲ್ಲಿ ಬಂದು ಅದು ಮಲ ವಿಸರ್ಜನೆ ಮಾಡಿಬಿಟ್ಟು ಸ್ಮೆಲ್ಲು ನನ್ನ ಪಕ್ಕದಲ್ಲೇ ಬಂದು ಹೆದರಿಕೆಗೆ. ಅದು ಕದಲಿವನದಲ್ಲಿ ಶ್ರೀಶೈಲದ ಒಳಗಡೆ ಕಾಡಲ್ಲಿ ಆ ಥರ ಪ್ರಾಣಿಗಳ ಧರ್ಮ ಹಂಗಿರುತ್ತೆ. ಬಾರ್ಡ್ರಲ್ಲೂ ಹಂಚಿಕೊಳ್ಳೋದು ಅವೆಲ್ಲ. ಈಗ ಮನುಷ್ಯರು ಕೂಡ ಮತ್ತೆ ಅಷ್ಟೇ. ಇನ್ನು ಕೋಪ ಬಂತು, ಸ್ವಾರ್ಥ ಬಂತು ಅಂದ್ರೆ ಮನುಷ್ಯರು ಕೂಡ ಅದೇ ಥರ ಈಗ ಹಂಚ್ಕೊಂಡ್ಬಿಡ್ತಾ ಇದ್ದಾರೆ. ಆ ಥರ ಶಾಪ ಇಟ್ಟುಬಿಟ್ಟ. ಮತ್ತು ತಮ್ಮ ಏನು ಕಡಿಮೆ, ಅವನು ಸಾಧಕನೇ. ಅಣ್ಣನ ಮಾತು ಕೇಳಿಬಿಟ್ಟು ತಮ್ಮ ಸುಮ್ಮನಿಲ್ಲ. ನೀನು ವಿಶಾಲ ಭಾವನೆ ಇಲ್ಲದೆ ನಾನು ಹೇಳಿದ್ದೇ ಸರಿ ಎಂಬ ಸ್ವಾಭಿಮಾನವನ್ನು ಹೊಂದಿರುವೆಯಾದ ಕಾರಣ ಜಲರಾಶಿಯ ಕೆಳಭಾಗದಲ್ಲಿ ಸಂಚರಿಸುವ ಆಮೆಯ ಜನ್ಮವನ್ನು ತಾಳು ಅಂದ್ಬಿಟ್ಟು. ಆಮೆಗೂ ಇದೇ ಸಮಸ್ಯೆ ಇರುತ್ತೆ, ಸಿಕ್ಕಾಪಟ್ಟೆ ಸ್ವಾಭಿಮಾನ ಇರುತ್ತೆ, ಅದು ಈಗೋ ಪ್ರಾಬ್ಲಮ್ ಇರುತ್ತೆ. ನನ್ನ ಮಾತು ಕೇಳಲಿಲ್ವಲ್ಲ ಅಂದ್ಬಿಟ್ಟು ಆಮೆ ಕೂಡ ಅದರ ಫ್ಯಾಮಿಲಿ, ನಮ್ಮ ಮಕ್ಕಳ ಜೊತೆ ಎಲ್ಲ ಜಗಳ ಮಾಡಿಕೊಂಡು ಕೊಳ್ಳೋದೆಲ್ಲ ಮಾಡ್ತಾ ಇರುತ್ತೆ. ಎಂಥ ಭಾವ ಇದ್ದರೆ ಅಂಥ ಗುಣಗಳನ್ನು ಎತ್ತುಕೊಂಡು ಅಂಥ ಶಾಪಗಳು ಇಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಶಾಪ ಇಡ್ಲಿಲ್ಲ ಅಂದರೂ ಆ ಜನ್ಮಕ್ಕೆ ಹೋಗ್ತಾಯಿದ್ರು. ಇನ್ನು ಶತ್ರುಗಳು, ಒಂದು ಬದ್ಧ ಶತ್ರುಗಳಿರ್ತಾರೆ. ಇವನು ಹೋಗಿ ಅವನು ಹಿಂಸೆ ಮಾಡೋದು, ಇವನು ಹಿಂಸೆ ಮಾಡೋದು, ಜನ್ಮಗಳಿಂದ ಹಿಂಸೆ ಮಾಡ್ಕೊಂಡು ಬರ್ತಾಯಿರ್ತಾರೆ. ಅವರು ಗೂಬೆ ಕಾಗೆ ಆಗಿಬಿಡ್ತಾರೆ. ಶಾಸ್ತ್ರದಲ್ಲಿ ಬರುತ್ತೆ, ನಮ್ಮಲ್ಲಿ ನಮ್ಮ ಸ್ವಭಾವಗಳು ಹೆಂಗಿರ್ತಾವೋ ಅಂಥ ಶರೀರ, ಪ್ರಾಣಿಗಳ ಶರೀರ ಸಿಕ್ಬಿಡ್ತಾ ಇರುತ್ತೆ. ಆದ್ದರಿಂದ ರೋಷವು ಮತ್ತು ಲೋಭವು, ರೋಷ ಅನ್ನೋದು ದೊಡ್ಡವನಲ್ಲಿತ್ತು, ಲೋಭ ಅನ್ನೋದು ಚಿಕ್ಕವನಲ್ಲಿತ್ತು. ಅವರಲ್ಲಿದ್ದುದರಿಂದ ಅವರಿಬ್ಬರೂ ಈ ಪ್ರಾಣಿಗಳಾಗಿ ಜನ್ಮ ತಾಳಿದ್ದಾರೆ. ಇದು ಮಹಾಭಾರತದಲ್ಲಿ ನಾವು ಕೇವಲ ಸ್ಟೋರಿ ಕೇಳೋದಲ್ಲ. ರೋಷ, ಕೋಪ ಮತ್ತು ಲೋಭವನ್ನು ಬಿಡಬೇಕು. ಇದು ಕಲಿಬೇಕಾದ ಪಾಠ. ನಾವು ಮಹಾಭಾರತದಿಂದ, ಈ ಸ್ಟೋರಿಯಿಂದ ಕಲಿಬೇಕಾದ ಪಾಠ. ಲೋಭವನ್ನು ಬಿಡಬೇಕು, ರೋಷವನ್ನು. ಕೋಪ ಸುಮ್ಮನೆ ಬಂದುಬಿಡ್ತೈತಿ. ಯಾರು ಕೇಳ್ತಾರೆ ನಮ್ಮ ಮಾತು? ನಮ್ಗನ್ಸುತ್ತೆ ಎಲ್ಲರೂ ನನ್ನ ಮಾತು ಕೇಳಿಬಿಡ್ಬೇಕು, ಎಲ್ಲರೂ ನನ್ನ ಕಂಟ್ರೋಲಲ್ಲಿ ಇರಬೇಕು, ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕಂತ. ಆ ಥರ ಇಟ್ಕೊಂಡ್ರೆ ಮಹಾ ದುಃಖಿಗಳಾಗ್ಬಿಡ್ತೀವಿ. ಎಲ್ಲರೂ ಅವರವ್ರ ಸ್ವಭಾವವನ್ನು ತಗೊಂಬಂದಿರ್ತಾರೆ. ಎಲ್ಲರೂ ಸ್ವತಂತ್ರವಾಗಿರಬೇಕಂತ ಇಚ್ಛೆ ಇರುತ್ತೆ. ಯಾರೂ ಒಬ್ಬರು ಕೆಳಗಡೆ ಗುಲಾಮರಾಗೋದಕ್ಕೆ ಇಚ್ಛೆ ಆಗೋದಿಲ್ಲ. ಸಮಾನವಾದ ರೆಸ್ಪೆಕ್ಟ್ ಕೂಡ ಅಷ್ಟೇ. ರೆಸ್ಪೆಕ್ಟು ಕೂಡ ಮಿನಿಮಮ್ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ರೆಸ್ಪೆಕ್ಟಲ್ಲಿ ನೀನು ಮಾತಾಡಲಿಲ್ಲ, ಒಬ್ಬ ಗುಲಾಮನ ಮಾತಾಡ್ದಂಗೆ ಮಾತಾಡಿಬಿಟ್ಟಿದೆ ಅಂದರೆ ಯಾರೂ ಸಹನೆ ಮಾಡುತ್ತಿಲ್ಲ. ಆ ಪರಾಧೀನ ಅವಸ್ಥೆಯಲ್ಲಿದ್ದಾಗ ಸ್ವಲ್ಪ ಸಹನೆ ಮಾಡ್ತಾರೆ, ವಿಧಿ ಇಲ್ಲದಾಗ ಸಡನ್ನಾಗಿ. ಮತ್ತು ಯಾವತ್ತೂ ಒಂದು ದಿವಸ ಅವಕಾಶ ಸಿಕ್ಕಿದಾಗ ಸರಿಯಾಗಿ ತೋರಿಸ್ಬಿಡ್ತಾರೆ. ಎಂಥ ಬೆಕ್ಕು ಕೂಡ ಅಷ್ಟೇ. ಸ್ಟಾರ್ಟಿಂಗಲ್ಲಿ ಅಷ್ಟು ಸಣ್ಣ ಪ್ರಾಣಿ ಪರಾಧೀನತೆಯಲ್ಲಿದ್ದಾಗ ಅದು ಸ್ವಲ್ಪ ಓಡಿಸ್ಕೊಂಡ್ಬಿಡುತ್ತೆ, ಎಲ್ಲ ಮಾಡುತ್ತೆ. ಬಟ್ ನಿನ್ನ ರೂಮ್ಗೆಲ್ಲ ಬಾಗಿಲು ಹಾಕ್ಬಿಟ್ಟು ಅದನ್ನು ನಿನ್ನ ಸಾಯಿಸೋ ಪ್ರಯತ್ನದಲ್ಲಿ ಹೋಗ್ತಿದ್ಯಾ, ಅದಕ್ಕೆ ಓಡೋಗೋದಕ್ಕೂ ಜಾಗ ಬಿಡ್ತಾಯಿಲ್ಲ ಅಂದಾಗ ಬಂದು ಕತ್ತಿಟ್ಕೊಂಡ್ಬಿಟ್ಟು ಕಚ್ಬಿಡುತ್ತೆ. ಬೆಕ್ಕು ಕೂಡ ಎಷ್ಟೋ ಜನ ಮನುಷ್ಯರನ್ನು ಸಾಯಿಸ್ಬಿಟ್ಟಿದೆ.
ಮತ್ತು ನೀನು ಆ ಮಟ್ಟಕ್ಕೆ ಹಿಂಸೆ ಮಾಡಬೇಕು, ಅವನಿಗೆ ಸ್ವಲ್ಪ ಉಸಿರಾಡ್ಕೊಳ್ಳೋದಕ್ಕೆ ಅವನಿಗೆ ಬೇರೆ ದಾರಿಯಿಂದ ಹೋಗುವಷ್ಟು ಅವಕಾಶ ಇರಬೇಕು. ಎಲ್ಲ ಅವಕಾಶ ಬಿಟ್ಟು ಅಷ್ಟೊಂದು ಕಂಟ್ರೋಲ್ ಬಿಟ್ಟು ಪ್ರಾಣನೇ ತೆಗೆಯುವಂಥ ಹಿಂಸೆ ಮಾಡಿದಾಗ ಅಂಥ ಸಣ್ಣ ಪ್ರಾಣಿ ಕೂಡ ಎದುರು ತಿರುಗುತ್ತೆ. ಮತ್ತು ಮನುಷ್ಯ ಇಂಚು ವಿಷ ಇರುವಂಥ ಮನುಷ್ಯ ಅವನು ಸುಮ್ಮನಿರ್ತಾನೆ. ಅವನ್ನ ಕಂಟ್ರೋಲ್ ಮಾಡಬೇಕನ್ನೋ ಇಚ್ಛೆ ನಿನಗೆ ಭಯಂಕರವಾಗಿ ಅನಾಹುತಗಳು ದುಃಖನ ತಂದು ಕೊಡುತ್ತೆ. ಅದಕ್ಕೆ ಇಂಗ್ಲೀಷಲ್ಲಿ ಅಂತಾರೆ, ಮ್ಯಾನೇಜಿಂಗ್ ಪೀಪಲ್ ಈಸ್ ಮ್ಯಾನೇಜಿಂಗ್ ದೇರ್ ಈಗೋಸ್ ಅಂತ. ಒಬ್ಬ ಮನುಷ್ಯನ ನಾವು ಮ್ಯಾನೇಜ್ ಮಾಡ್ತಂದ್ರೆ ಅವನ ಅಹಂಕಾರದ ಜೊತೆ ಆಟ ಆಡ್ದಂಗೆ. ಆ ಅಹಂಕಾರಕ್ಕೆ ಎಷ್ಟು ಬಲ ಇರುತ್ತಂದ್ರೆಗೇನ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಮೇಲೇ ಅಟ್ಯಾಕ್ ಆಗಿಬಿಡುತ್ತೆ. ಆ ಆಸೆಯನ್ನು ಬಿಟ್ಟು ಬಿಡಬೇಕು, ಆ ರೋಷವನ್ನು ಬಿಡಬೇಕು, ಆ ಲೋಭವನ್ನು ಬಿಡಬೇಕು ಅನ್ನೋದು ಈ ಸ್ಟೋರಿದ ತಗೋಬೇಕು. ಪ್ರಾಣಿ ಜನ್ಮದಲ್ಲಿಯೂ ಅವರು ಪರಸ್ಪರವಾಗಿ ದ್ವೇಷಿಸುತ್ತಲೇ ಇದ್ದಾರೆ. ಅದು ಮತ್ತೆ ಅದೇನು ಸ್ಟೋರಿ ಅಲ್ಲಿ ಎಂಡಾಗುತ್ತಾ? ಎಲ್ಲೋ ಒಂದು ಸತಿ ಯಾರೋ ಒಬ್ಬರು ಕಾಂಪ್ರಮೈಸ್ ಆಗದಿರೇ ಅಲ್ಲಿ ಮುಗಿದೋಗುತ್ತೆ. ಮಾತಾ ಮಾಣಿಕೇಶ್ವರ ಅವರು ಒಳ್ಳೆ ಸ್ಟೋರಿ ಹೇಳಿದ್ರು. ಒಂದು ಫ್ಲೈಯಿಂಗ್ ಬ್ರಿಡ್ಜ್ ಇದ್ದತ್ತೆ, ಹ್ಯಾಂಗಿಂಗ್ ಬ್ರಿಡ್ಜ್. ಅದು ಒಂದು ಮನುಷ್ಯ ಆದರೆ ಆರಾಮಾಗಿ ನಡ್ಕೊಂಡು ಹೋಗೋದಕ್ಕೆ, ಸಣ್ಣದು ಯಾವುದೋ ನದಿ ಮೇಲೆ ಕಟ್ಕೊಂಡವ್ರು ಊರವರು. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ಆ ಕಡೆಯಿಂದ ಒಬ್ಬ ಬಂದರು, ಈ ಕಡೆ ಬಗ್ಗೆ ಆ ಕಡೆ ಬಗ್ಗೆ ಇಬ್ಬರು ಹೋಗ್ಬೋದು. ಅಂಥ ಬ್ರಿಡ್ಜಲ್ಲಿ ಒಂದು ಗಾದೆ ಮಾತು ಮಾಡಿದ್ದಾರೆ, ಸಜ್ಜನಕ್ಕೋ ಸಜ್ಜನ್ ಮಿಲಾ ದೋ ರಾಸ್ತಾ. ಅಂದರೆ ಆ ಕಡೆಯಿಂದ ಒಳ್ಳೆ ವ್ಯಕ್ತಿ ಬರ್ತಾನೆ, ಈ ಕಡೆಯಿಂದ ಒಳ್ಳೆ ವ್ಯಕ್ತಿ ಬರ್ತಾ ಇದ್ದಾನೆ. ಮತ್ತು ಇಬ್ಬರು ಒಳ್ಳೆ ವ್ಯಕ್ತಿರಲ್ಲ, ಈ ಕಡೆ ಇರೋನು ಹಿಂಗೆ ಬಗ್ಗಿದ್ದಾನೆ, ಆ ಕಡೆ ಇರೋನು ಆ ಕಡೆ ಸ್ವಲ್ಪ ಬಗ್ಗಿ, ಇಬ್ಬರಿಗೂ ದಾರಿ ಸಿಗ್ತಂತೆ. ಸಜ್ಜನಕ್ಕೋ ದುರ್ಜನ್ ಮಿಲಾ ಲಾಟಿ, ಮಿಲಾ ಏಕ ರಾಸ್ತಾ. ಆ ಕಡೆಯಿಂದ ಒಬ್ಬ ದುರ್ಜನ ಬಂದಿದ್ದಾನೆ, ಅವನಂತಾನೆ ನಾನು ಹಿಂದೆ ಹೋಗಲ್ಲ ನೀನೇ ಹಿಂದೆ ಹೋಗು. ಟ್ರಾಫಿಕಲ್ಲಿ ನೋಡ್ತಾ ಇರ್ತೀವಲ್ಲ, ನಾನು ಹಿಂದೆ ಹೋಗಲ್ಲ ನೀನೇ ಹಿಂದೆ ಹೋಗು ಅಂದ್ಬಿಟ್ಟು ಜಗಳ ಆಡ್ತಾ ಇರ್ತಾರೆ. ಬಟ್ ಒಬ್ಬನು ಸಜ್ಜನ ಇದ್ದಾವಾಗಲೇ, ಸರಿ ಅಪ್ಪ ನೀನೇ, ನಾನು ಸೈಡಿಗೆ ಬಗ್ಗಿಬಿಟ್ಟು ಸ್ವಲ್ಪ ಜಾಸ್ತಿ ಬಗ್ಗಿಬಿಟ್ಟು ಅವನು ಹೋಗೋದಕ್ಕೆ ದಾರಿ ಮಾಡ್ತೀನಿ. ಮಿಲಾ ಏಕ ರಾಸ್ತಾ, ಒಂದು ದಾರಿ ಸಿಗ್ತಾನೆ. ದುರ್ಜನ್ಕೋ ದುರ್ಜನ್ ಮಿಲಾ ಲಾಟಿ. ಇಬ್ಬರು ನಾನು ಹಿಂದೆ ಹೋಗಲ್ಲ ಅಂತ ಮಧ್ಯದಲ್ಲಿ ಜಗಳ ಆಡ್ಕೊಂಡು ಇಬ್ಬರು ಕೆಳಗಡೆ ಬಿದ್ದು ಸತ್ರ ಅಂತ. ಈ ಸ್ಟೋರಿನ ಹೇಳ್ಬಿಟ್ಟು ಮಾತಾ ಮಾಣಿಕೇಶ್ವರ ನಮ್ಮ ಹತ್ರಕ್ಕೆ ಜಗಳದ ಕಂಪ್ಲೇಂಟ್ ತೊಗೊಂಡು ಬಂದ್ರೆಗಾನ ನಿಮ್ಮಿಬ್ಬರಲ್ಲೂ ಯಾರು ಒಬ್ಬರು ಸಜ್ಜನರಿಲ್ಲ, ನೀವಿಬ್ಬರಲ್ಲಿ ಯಾರಾದರೂ ಒಬ್ಬರು ಸಜ್ಜನರಿದ್ದಿದ್ರೆಗಾನ ಇಲ್ಲಿ ತನಕ ಕಂಪ್ಲೇಂಟ್ ತನಕ ಬರ್ತಿರಲಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾ ಇದ್ರಿ. ಪ್ರೂಫ್ ಅದು. ಈ ಥರ ಎಷ್ಟೋ ಶಾಸ್ತ್ರದಿಂದ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆ ಥರ ನಾವು ಒಂದು ಸತಿ ಸಜ್ಜನರಾಗಿ ಎದುರುಗಡೆ ಇರೋ ದುಷ್ಟನಾದರೂ ಕೂಡ ಸ್ವೀಕಾರ ಮಾಡಿಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ದಾರಿ ಕಾಣಿಸ್ತಾ ಇರುತ್ತೆ. ಇಲ್ಲ ಅವನಿಗೆ ಹಂಗೆ ಗುಣಪಾಠ ಮಾಡಬೇಕು, ಹಿಂಗೆ ಅಂದ್ಕೊಂಡ್ರೆ ನಮ್ಮ ಮೋಕ್ಷ ಪುರುಷಾರ್ಥಕ್ಕೆ ಇವೆಲ್ಲ ಅಡ್ಡಿಗಳಾಗಿರ್ತವೆ. ನೋಡಿ, ಮತ್ತು ಪ್ರಾಣಿ ಜನ್ಮಗಳೆತ್ತಿದ ಮೇಲೆ ಅಂದರೆ ನಿಂತವ್ರದ್ದು ಅಲ್ಲಿ ಜಗಳ ಆಡ್ತಾ ಇದ್ದಾರೆ ಡೈಲಿ ಅಂತೆ. ಆನೆ ನೀರು ಕುಡಿಯೋಕ್ಕೆ ಬಂದಾಗ ಆನೆ ಫುಲ್ಲು ಆ ನೀರನ್ನೆಲ್ಲ ಗಲೀಜು ಮಾಡಿಬಿಡೋದು, ಅದಕ್ಕೆ ಕುಡಿಯೋಕ್ಕಾಗದಿರು. ಅದಕ್ಕೆ ಆನೆಗೆ ಕೋಪ ಬಂದ್ಬಿಡೋದು, ಅದನ್ನು ಕಾಲು ಕೆಳಗಡೆ ಹಾಕಿ ತೊಳೆದು ಸಾಯಿಸಬೇಕಂತ ನೀರಲ್ಲಿ ದುಂಕಿ ಇದನ್ನೂ ಅಲ್ಲಕಲ್ಲೋಲ ಮಾಡೋದಂತೆ. ಡೈಲಿ ಅದು ನೀರು ಕುಡಿಯೋಕ್ಕೆ ಬಂದಾಗ ಆ ನೀರನ್ನು ಗಲೀಜು ಮಾಡಿಬಿಡ್ತಾ ಇತ್ತಂತ ಆಮೇಲೆ ಸಿಕ್ಕಾಪಟ್ಟೆ. ಆ ಶತ್ರುತ್ವ ವೈರತ್ವ ಮತ್ತು ಶರೀರ ತಾದರೂ ಕೂಡ ಹೋಗಿಲ್ಲ ಅದು. ಈಗಲೇ ನೋಡ್ತಾ ಇರ್ತೀವಿ, ನಾವು ಮಾಡದೇ ಇರೋಂಥ ತಪ್ಪು ಕೂಡ ಅಕ್ಕಪಕ್ಕದವ್ರು ಒಂದು ಸತಿ ಅಟ್ಯಾಕ್ ಮಾಡ್ತಾಯಿದ್ರು. ಇಲ್ಲೇ ಅರ್ಥ ಮಾಡ್ಕೋಬೇಕು, ನಾವೇನೋ ದೊಡ್ಡದೇ ತಪ್ಪು ಮಾಡಿರ್ತೀವಿ, ಅದಕ್ಕೆ ಈ ಥರ ಎಲ್ಲ ಅಟ್ಯಾಕ್ ಆಗ್ತಿದೆ ಅಂದ್ಬಿಟ್ಟು. ಮಹಾವೀರ ಆಮೆ ತೊಮ್ಮುಡು ಟಾರ್ಟಾಯ್ಸ್, ತಾಬೇಲ್ ಆಮೆ ಅಂತಾರೆ. ತಾಬೇಲ್ನಿ ಹೌದು, ನಿಮಗೂ ಅರ್ಥ ಆಗಲಿಲ್ಲ ಆಮೆ ಅಂದರೆ. ಆಮೇಲೆ ಏನಂತೀರ ನಿಮ್ಮ ಕನ್ನಡದಲ್ಲಿ? ತಾಬೇಲ್ ಅಂತೀರ, ಕನ್ನಡದಲ್ಲೂ ತಾಬೇಲ್ ಅಂತೀರ, ತಾಂಬೇಲ್ ಅಂತೀರ. ತಾಂಬೇಲ್, ಅದನ್ನು ಆಮೆ ಅಂತಾರೆ. ಟಾರ್ಟಾಯ್ಸ್. ಸರಿ. ಮತ್ತು ಇಬ್ಬರು ಶರೀರಗಳು ಬಹಳ ದೊಡ್ಡದಾಗಿರುವುದರಿಂದ ಮತ್ತು ಅವು ಬಹು ಬಲಿಷ್ಠವಾಗಿರೋದ್ರಿಂದ ಹೆಚ್ಚು ಗರ್ಭಿತವಾಗಿ ಇಬ್ಬರು ಶರೀರಗಳು ಆ ಸೈಜ್ ಹೇಳ್ತಾರೆ. ಈಗ ಹಿಂದಿದ್ದ ವೈರಕ್ಕೆ ಅನುಗುಣವಾಗಿ ಅವುಗಳಲ್ಲೊಂದಾದ ಮಹಾಗಜವು ಸರಸ್ಸಿನ ಬಳಿಗೆ ಬಂದು ಘೋರವಾಗಿ ಗರ್ಜಿಸುತ್ತೆ ಅಂತ. ಇದು ಬಂದು ಕಿರ್ಚುತ್ತಂತೆ. ಆ ಶಬ್ದವನ್ನು ಕೇಳಿದೊಡನೆ ನೀರಿನಲ್ಲಿ
ತಳಭಾಗದಲ್ಲಿರುವ ಮಹಾಕಾಯಯುಕ್ತವಾದ ಆಮೆಯು ಮೇಲಕ್ಕೆ ಬಂದು ಸರೋವರದ ನೀರನ್ನು ಕೆಳಗೆ ಬಿಡ್ತಾ ಇತ್ತಂತೆ. ನೀನೇನು ನೀರು ಕುಡಿದು ಹೋಗ್ತೀಯ ಅಂದ್ಬಿಟ್ಟು ಆಮೆಯನ್ನು ನೋಡಿದೊಡನೆಯೇ ಮದಗಜವು ಸೊಂಡಿಲನ್ನೆತ್ತಿಕೊಂಡು ನೀರಿನೊಳಕ್ಕೆ ಧುಮುಕುತ್ತಂತೆ. ಅದನ್ನು ಹೊಡೆದು ಸಾಯಿಸಬೇಕು ಇವತ್ತು ಅಂದ್ಬಿಟ್ಟು ಈ ಥರ ಫುಲ್ಲು ಸರೋವರದೆಲ್ಲ ಸಿಕ್ಕಾಪಟ್ಟು ಜಗಳ ಆಡ್ಕೊತ ಅವು ಮಾಡ್ಕೊತಾ ಇರ್ತಾವಂತೆ ಡೈಲಿ. ಅದಕ್ಕೆ ಆಸ್ತಿಯ ಕಾರಣಕ್ಕಾಗಿ ಅವರಿಬ್ಬರು ಪರಸ್ಪರ ಶಾಪದಿಂದ ಆನೆಗಳಾಗಿ ಜನಿಸಿದ್ದಾರೆ. ಅವರಿಬ್ಬರು ವೈರವು ಈಗಲೂ ಮುಂದುವರಿಯುತ್ತಿದೆ. ಈ ಎರಡು ಪ್ರಾಣಿಗಳು ಮನೋಹರವಾದ ಆ ಸರೋವರದಲ್ಲಿ ಬಹಳ ಕಾಲದಿಂದ ಈ ಥರ ಜಗಳ ಆಡ್ತಾ ಇದ್ದಾವೆ. ಅದಕ್ಕೆ ನೀನು ಹೋಗ್ಬಿಟ್ಟಿದ್ದನ್ನು ಅವ್ರನ್ನ ತಿಂದುಬಿಡು. ಅವ್ರನ್ನ ತಿಂದುಬಿಟ್ರೆ ಅದ್ರ ಸೈಜ್ ಹೇಳ್ತಾನೆ. ಮದಗಜವು 6 ಯೋಜನೆಗಳಷ್ಟು ಎತ್ತರವಾಗಿದೆ. ಒಂದು ಯೋಜನೆ ಬಂದ್ಬಿಟ್ಟು 13 ಕಿಲೋಮೀಟ್ರ್ ಅಂದ್ಕೊಳ್ಳಿ ಒಂದು ಯೋಜನೆ. ಅಂಥದ್ದು ಮದಗಜವು 6 ಯೋಜನೆ ಅಂದರೆ 70 ಕಿಲೋಮೀಟ್ರ್ ಅಷ್ಟು ಎತ್ತರ ಇದೆ ಅಂತ. 70 ಕಿಲೋಮೀಟ್ರ್ ಹೈಟು, ಆನೆ ಹೈಟು. ಮತ್ತು 12 ಯೋಜನೆಗಳಷ್ಟು ಉದ್ದವಾಗಿದೆ. 12 ಯೋಜನೆಗಳಂದರೆ ಈಗ ಹೆಚ್ಚು ಕಡಿಮೆ ಇನ್ನು 140 ಕಿಲೋಮೀಟ್ರು ಉದ್ದ, 70 ಕಿಲೋಮೀಟ್ರ್ ಹೈಟು. ಅಷ್ಟು ದೊಡ್ಡ ಆನೆ. ಮತ್ತು ಅಷ್ಟು ದೊಡ್ಡ ಆನೆ ತಿಂದರೆ ಹೊಟ್ಟೆ ತುಂಬೋಗುತ್ತೆ. ಅದಕ್ಕೆ ಅವ್ರು ಕಷ್ಟ ಪಡ್ತಾ ಇರ್ತಾನೆ. ಮತ್ತು ಆಮೆ ಸೈಜ್ ಹೇಳ್ತಾನೆ. ಆಮೆ 3 ಯೋಜನೆಗಳಷ್ಟು ಎತ್ತರವಾಗಿದೆ. ಹೈಟ್ ಆಮೆದು ಯಾವತ್ತೂ ಕಡಿಮೆ ಇರುತ್ತಲ್ಲ. 3 ಯೋಜನೆ ಅಂದರೆ ಈಗ 40 ಕಿಲೋಮೀಟ್ರ್ ಹೈಟ್ ಅದು. ಮತ್ತು 10 ಯೋಜನೆಗಳಷ್ಟು ಸುತ್ತಲೂ, 10 ಯೋಜನೆ ಸರ್ಕಲ್ ಥರ ಸುತ್ತಲೂ. 10 ಯೋಜನೆ ಅಂದರೆ ಈಗ 127 ಕಿಲೋಮೀಟ್ರು, 127 ಕಿಲೋಮೀಟ್ರಷ್ಟು ಸರ್ಕಲ್ ದೊಡ್ಡ ಆಕಾರದಲ್ಲಿರ್ತವೆ. ಅದಕ್ಕೆ ಅವ್ರ ತಂದೆ ಈ ಎರಡನ್ನು ನೀನು ಹೊಟ್ಟೆ ಒಳಗಡೆ ಹಾಕ್ಕೊಂಡ್ರೆ ನೀನು ಫುಲ್ ಮೀಲ್ಸ್ ಅಂದ್ಬಿಟ್ಟು ಅದಕ್ಕೆ ನೀನು ಅವ್ರನ್ನ ಭಕ್ಷಣೆ ಮಾಡಿಬಿಡು. ನಿನಗೆ ಆವಾಗ ಎನರ್ಜಿ ಬರುತ್ತೆ. ನೀನು ಆವಾಗ ಸ್ವರ್ಗಕ್ಕೆ ಹೋಗ್ಬಿಟ್ಟು ಅಮೃತನ ತೊಗೊಂಬರ್ಬೋದು ಅಂದ್ಬಿಟ್ಟು. ಮತ್ತು ಸರಿ ಅಂದ್ಬಿಟ್ಟಿದ್ದನು ಗರುಡ ಹೋಗ್ಬಿಟ್ಟಿದ್ದನು, ಆ ಸರೋವರದಲ್ಲಿ ಹೋಗ್ಬಿಟ್ಟಿದ್ದನು. ಅವೆರಡನ್ನೂ ಕಾಲಿನ ಬೆರಳು, ಒಂದರಲ್ಲಿ ಆಮೆಯನ್ನು ಒಂದರನ್ನು ಆನೆಯನ್ನು ಇಟ್ಕೊಂಡ್ಬಿಡುತ್ತಂತೆ ಗರುಡ. ಇನ್ನು ಗರುಡನ ಸೈಜ್ ನೀವು ಊಹೆ ಮಾಡಿಕೊಳ್ಳಿ. ಅಷ್ಟು ದೊಡ್ಡ ಸೈಜಲ್ಲಿರೋ ಆನೆಯನ್ನು ಒಂದು ಕಾಲಲ್ಲಿ, ಇನ್ನೊಂದು ಕಾಲಲ್ಲಿ ಆನೆಯನ್ನು, ಎಷ್ಟು ದೊಡ್ಡ ಸೈಜಲ್ಲಿ ಗರುಡನ ಆಕಾರ ನೋಡಿ ಹೆದರ್ಕೊಂಡ್ಬಿಟ್ಟಿರ್ತಾರೆ ಋಷಿಗಳು, ದೇವತೆಗಳೆಲ್ಲ. ಅಷ್ಟೊಂದು ಆಕಾರ. ಮತ್ತು ಈಗ ಅಷ್ಟು ದೊಡ್ಡ ಸೈಜು. ಈಗ ಅವುಗಳನ್ನು ಎತ್ಕೊಂಡು ಹೋಗ್ತಾ ಇದ್ರೆಗೇನ ಮತ್ತೆ ಕಶ್ಯಪರನ್ನು ದರ್ಶನ ಮಾಡ್ಕೊತಾನೆ ಗರುಡ ತಕ್ಷಣ ಬಂದು ಮತ್ತೆ ಅವ್ರ ತಂದೆ ಈಗ ಎಲ್ಲಾದರೂ ಒಂದು ಜಾಗದಲ್ಲಿ ಕೂತ್ಕೊಂಡು ತಿನ್ನಬೇಕಲ್ಲ. ಅದಕ್ಕೆ ಅವರಪ್ಪ ತಂದೆ ಅಂತಾನೆ, ನೋಡಪ್ಪ, ಒಂದು ದೇವತಾ ವೃಕ್ಷ ಒಂದಿದೆ. ಆ ವೃಕ್ಷ ಸ್ವಲ್ಪ ತುಂಬ ಬಲವಾಗಿದೆ. ಬಹುಶಃ ನೀನು ಅದ್ರ ಕೊಂಬೆ ಮೇಲೆ ಕೂತ್ಕೊಂಡು ಇವು ಎರಡನ್ನೂ ತಿನ್ಬೋದು ನೀನು. ಇಲ್ಲಾಂದರೆ ನಿನ್ನ ಭಾರನ ಸಹನೆ ಮಾಡೋ ಅಂಥದ್ದು ಭೂಲೋಕದಲ್ಲಿ ಏನೂ ಇಲ್ಲ ಅಂತ. ಸರಿ ಅಂತ ಅದೇ ಥರನೇ ಹೋಗ್ಬಿಟ್ಟು ಆ ಮರದಲ್ಲಿ ಹೋಗಿ ಕೂತ್ಕೊಂಡ್ರೆ ಆ ಮರದಲ್ಲೇ, ದೊಡ್ಡ ಮರ ಅಲ್ಲ, ಅದರಲ್ಲೇ ವಾಲ್ಕೀಲ್ಯ ಮಹರ್ಷಿಗಳು ಅಲ್ಲಿ ಸಾಧನೆ ಮಾಡ್ತಾಯಿರ್ತಾರೆ. ಕೇವಲ ಸೂರ್ಯಕಿರಣಗಳಿಂದನೇ ಆಹಾರ ತಗೊಂಡು ಕೀಚರಿ ಮುದ್ರದಲ್ಲಿ ನಿರಾಹಾರವಾಗಿ ಅವರು ಸಾಧನೆ ಮಾಡ್ತಾಯಿರ್ತಾರೆ. ತುಂಬ ತಪಸ್ವಿಗಳು. ಇವ್ರ ಶಾಪ ಹಾಕಿದ್ದೆ ಇಂದ್ರನಿಗೆ. ಇವ್ರ ಶಾಪದಿಂದನೇ ವನಿತೆಗೆ ಅರುಣ ಮತ್ತು ಗರುಡ ಇಬ್ಬರು ಮಕ್ಕಳು ಹುಟ್ಟಿರೋದು. ಈಗ ದೇವಲೋಕಕ್ಕೆ ಹೋಗ್ಬಿಟ್ಟು ಈ ವಲ್ಕಲಿ ಋಷಿ ಶಾಪದಿಂದನೇ ಅಲ್ಲಿ ಹೋಗ್ಬಿಟ್ಟು ಈ ದೇವತೆಗಳೆಲ್ಲ ಪರಾಜಯ ಆಗುತ್ತೆ. ಆದ್ದರಿಂದ ಆ ವಲ್ಕಲಿ ಋಷಿಯನ್ನೇ ಆ ಮರದಲ್ಲಿ ಕೂತಿದ್ರೆ ಆ ಕೊಂಬೆ ಮೇಲೆ ಹೋಗಿ ಕೂಡಿದ ತಕ್ಷಣ ಆ ಕೊಂಬೆ ಮುರಿದೋಗುತ್ತೆ. ಮತ್ತು ಅಷ್ಟೊಂದು ವೆಯ್ಟು, ಆ ವೆಯ್ಟನ್ನು ಎಲ್ಲಿ ತಡೆಯುತ್ತೆ ಮರ. ಮತ್ತು ಅದು ನೋಡ್ತಾನೆ, ಅದರಲ್ಲಿ ವಾಲ್ಕೀಲ್ಯ ಮಹರ್ಷಿಗಳಂಥದ್ದು ಸಾಧನೆ ಮಾಡ್ತಾವ್ರೆ. ತಾಯಿ ಹೇಳಿದ್ದಲ್ಲ, ಸತ್ಪುರುಷರು ಬ್ರಾಹ್ಮಣರು ಅವ್ರ ತಂಟೆಗೆ ಹೋಗಲೇಬಾರ್ದು, ಅವ್ರಿಗೆ ಹಿಂಸೆ ಮಾಡೋದು. ಅದಕ್ಕೆ ಅದನ್ನು ಆ ಕೊಂಬೆ ಕೆಳಗಡೆ ಬೀಳ್ದಿರ ಬಾಯಲ್ಲಿ ಕಚ್ಕೊಂಡ್ಬಿಡ್ತಾನೆ. ಆ ಕೊಂಬೆಯಲ್ಲಿ ಆ ಋಷಿಗಳವರೆಲ್ಲ ಹಂಗೆ ಇರ್ತಾರೆ. ಋಷಿಗಳೆಲ್ಲ ಹಂಗೆ ಇದ್ದು ಇನ್ನು ಅದನ್ನು ತೊಗೊಂಡು ಯಾವುದೋ ಒಂದು ಪ್ಲೇಸ್ ಹುಡುಕ್ತಾ ಇರ್ತಾನೆ. ಎಲ್ಲೋ ಒಂದು ಕಡೆ ನಿಂತ್ಕೊಂಡು ತಿನ್ನಬೇಕಲ್ಲ ಇನ್ನು ಅಂದ್ಬಿಟ್ಟು.
ಆ ಕೊಂಬೆನೂ ಎಲ್ಲಂದ್ರೆ ಅಲ್ಲಿ ಬಿಡೋಂಗಿಲ್ವಲ್ಲ, ಬಿಟ್ಟರೆ ಮತ್ತೆ ಋಷಿಗಳಿಗೆ ಏನಾದರೂ ಆಗಿಬಿಟ್ರೆ ಇದಾಗುತ್ತೆ ಅಂದ್ಬಿಟ್ಟು ಹಂಗೆ ಬಾಯಲ್ಲಿ ಕಚ್ಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಆ ಕೊಂಬೆಯಲ್ಲಿದ್ದ ಋಷಿಗಳು ಅವರೆಲ್ಲ ನೋಡಿಬಿಟ್ಟು ಆಕಾರ ಆಕೃತಿ ನೋಡಿಬಿಟ್ಟಿದ್ದನು ಒಂದು ಶ್ಲೋಕ. ಈಗ ಗರುಡ ಅನ್ನೋ ಹೆಸರು ಅವನಿಗೆ ಉತ್ಪತ್ತಿ, ಅವರೇ ನಾಮಕರಣ ಮಾಡ್ತಾರೆ. ಗುರುಂ ಭಾರಂ ಸಮಾಸಾದ್ಯೋಡಿ ದೋಡ್ಡೀನ ಏಷ ವಿಹಂಗಮಃ ಗರುಡಸ್ತು ಶ್ರೇಷ್ಠಸ್ತಸ್ಮಾತ್ ಪನ್ನಗ ಭೋಜನ ಅಂದ್ಬಿಟ್ಟು ಅವರೆಲ್ಲ ಭವಿಷ್ಯದಲ್ಲಿ ನೋಡ್ಬಿಡ್ತಾರಲ್ಲ, ಸರ್ಪಗಳನ್ನೇ ಆಹಾರನ ಮಾಡ್ಕೊಳ್ಳೋಂಥವನು ಗುರುಂ ಭಾರಂ, ಇಷ್ಟೊಂದು ಭಾರವಾದ ವಸ್ತುಗಳನ್ನು ಎಷ್ಟು ಅನಾಯಾಸವಾಗಿ ತಗೊಂಡು ಹೋಗ್ತಾ ಇದ್ದಾನೆ. ಗುರುಂ ಅಂದರೆ ಭಾರ ತಗೊಂಡು ಹೋಗೋದ್ರಿಂದ ಅದಕ್ಕೆ ಇವನನ್ನು ಇಷ್ಟು ಭಾರನ ಎತ್ತೋನು ಅಂದ್ಬಿಟ್ಟಿದ್ದನು. ಮತ್ತು ಹಾವುಗಳನ್ನೇ ಆಹಾರವನ್ನು ತಿನ್ನೋನು ಅಂದ್ಬಿಟ್ಟಿದ್ದನು. ಅದಕ್ಕೆ ಗರುಡ ಅಂತ ಹೆಸರು. ಸಂಸ್ಕೃತದಲ್ಲಿ ಇವೆಲ್ಲ ಲಕ್ಷಣಗಳನ್ನು ಜೋಡಣೆ ಮಾಡಿಬಿಟ್ಟು ಗರುಡ ಅಂತ ಹೆಸರಿಡ್ತಾರೆ ಆ ಋಷಿಗಳೇ. ಮತ್ತು ಅನಂತರದಲ್ಲಿ ಹಾಗೆ ತೊಗೊಂಡು ಹೋಗ್ತಾ ಇದ್ದರೆ ಅವರ ತಂದೆಗೆ ಕಶ್ಯಪರಿಗೆ ಭಯ ಆಗುತ್ತೆ. ಯಾಕಂದರೆ ಮಗ ಅಲ್ಲ, ಅವ್ರು ಎತ್ಕೊಂಡು ಹೋಗ್ತಾರೆ. ಬಲ್ಕಲ್ಲಿ ಋಷಿಗಳು ಸಾಮಾನ್ಯರಲ್ಲ. ಅವ್ರು ಹಾಕಿದ್ದು ಶಾಪ ಈ ದೇವತೆಗಳಿಗೆ ಅವ್ರ ಶಾಪ ತಟ್ಟಿಬಿಟ್ಟಿದೆ. ಅಂದರೆ ನನ್ನ ಮಗನನ್ನು ಅವ್ರ ಕೋಪದಿಂದ ಎಲ್ಲಿ ಭಸ್ಮ ಮಾಡಿಬಿಡ್ತಾರೆ ಅಂದ್ಬಿಟ್ಟಿದ್ದನು. ಮತ್ತು ಅವ್ರನ್ನ ಅದರಲ್ಲಿರೋ ಋಷಿಗಳನ್ನು ಬೇಡ್ಕೊತಾನೆ, ಹೇ ತಪೋನಿಷ್ಠರಾದ ಋಷಿಗಳೇ, ನಿಮಗೆ ಭವಿಷ್ಯವಾಣಿ ನಿಮಗೆಲ್ಲ ಗೊತ್ತೇ ಇದೆ. ನಿಮ್ಮ ಒಂದು ತಪೋಬಲದಿಂದನೇ ಇವರ ಜನ್ಮ ಆಗಿದೆ. ಆದ್ದರಿಂದ ಈ ಒಂದು ಸಾಹಸ ಕರ್ಮಗಳನ್ನು ನೀವು ಲೆಕ್ಕ ಮಾಡ್ದಿರ ನನ್ನ ಮಗನನ್ನು ನೀವು ದಯಾ ದೃಷ್ಟಿಯಿಂದ ಆಶೀರ್ವಾದ ಮಾಡಿ, ಕೋಪ ದೃಷ್ಟಿಯಿಂದ ಮತ್ತು ನೀವು ಭಸ್ಮ ಮಾಡಿಬಿಟ್ರೆ ಕಷ್ಟ ಅಲ್ಲ ಅಂದ್ಬಿಟ್ಟು ಮಾತ್ರ ಮಾಡಬೇಡಿ ಅಂತ ಅವ್ರ ತಂದೆ ಕಶ್ಯಪ ಬೇಡ್ಕೊತಾನೆ. ಕಶ್ಯಪನು ಸಮಾನಲ್ಲ, ಪ್ರಜಾಪತಿಗೆ ಸಮಾನವಾದ ಬಲ ಇರೋನು, ಬ್ರಹ್ಮ ಥರನೇ. ಆದ್ದರಿಂದ ಆ ಥರ ಕೇಳ್ಕೊಂಡ ಮೇಲೆ ಆ ಋಷಿಗಳೇ ಗರಿಮಾದಿ ಸಿದ್ಧಿಗಳಿರೋರು ಆ ಕೊಂಬೆಯನ್ನು ಬಿಟ್ಟುಬಿಟ್ಟಿದ್ದನ್ನು ಆಕಾಶ ಮಾರ್ಗದಲ್ಲಿ ಹೊಟ್ಟೋಗ್ಬಿಡ್ತಾರೆ. ಆಕಾಶ ಮಾರ್ಗ ಬಂದಾಗ ಇನ್ನು ಆ ಕೊಂಬೆನ ಆವಾಗ ಅಲ್ಲಿ ಪಕ್ಕಕ್ಕೆ ಹಾಕ್ಬಿಟ್ಟು ಮತ್ತೆ ಒಂದು ಪರ್ವತ ಬರುತ್ತೆ. ಆ ಪರ್ವತ ಮೇಲೆ ಕೂತ್ಕೊಂಡು ಅವರನ್ನು ತಿಂದುಬಿಡ್ತಾನೆ. ತಿಂದುಬಿಟ್ಮೇಲೆ ಮತ್ತೆ ಸ್ಟೋರಿ ಬರುತ್ತೆ. ಇವಾಗ ಅಲ್ಲಿ ಕಶ್ಯಪರು ಅಂತಾರಲ್ಲ, ನಿಮ್ಮ ಒಂದು ತಪೋಬಲದಿಂದನೇ ಇವರು ಹುಟ್ಟಿದ್ದಾರೆ ಅಂತ. ಆ ಸ್ಟೋರಿಯನ್ನು ಇವರು ಶೌನಕರು ಕೇಳ್ತಾರೆ. ಹೌದಾ, ಇವರು ಇಂದ್ರನಿಗೆ ಇವರು ಶಾಪ ಹಾಕಿದ್ರ, ಯಾಕೆ ಶಾಪ ಹಾಕಿದ್ರು, ಎಂಥ ಪರಿಸ್ಥಿತಿ ಬಂದಿತ್ತು ಅಂತ ಆ ಸ್ಟೋರಿ ಮಧ್ಯದಲ್ಲಿ ಬರುತ್ತೆ. ಅದು ನೆಕ್ಸ್ಟ್ ಕ್ಲಾಸ್ನಲ್ಲಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.